ಮುಂಜಾನೆ 4 ಗಂಟೆಗೆ ಎದ್ದಬೇಕಾ ಧ್ಯಾನ ಮಾಡೋದೊಂದು ವಿಷಯ ಹೇಳಿತು. ಈಗ ಮತ್ತೊಂದು ಹೇಳೋದಂದ್ರೆ ನಮೋ ಅರ್ಯಂತಾನಂ ಅಂದ ಶಾಂತಕೊಂಡು ನಡ್ಕಿಂದ ಗ್ಯಾಪ್ ನಿರ್ವಿಕಲ್ಪ ಆಗ್ತೈತಿ. ನಮೋ ಸಿದ್ಧಾನಂ ಅಂತ ಗ್ಯಾಪ್ ನಿರ್ವಿಲಿಕ ಸಮಯ. ಇದು ಜಗತ್ತನ್ನು ಡೈಲಿ ಮಾಡ್ಕೋತ ಹೋದು ಅಂದ್ರೆ ಆಟೋಮೆಟಿಕ್ ಭೇದ ಜ್ಞಾನ ಅವಶ್ಯಕ ಸ್ಥಿತಿ ಇದು. ಅದಕ್ಕೆ ಏನು ಮಾಡೋದ, ಮನಸ್ಸು ಆ ಟೈಮ್ದಾಗ ಸ್ಥಿರಬೇಕು. ನಡ್ಕಿನ ಗ್ಯಾಪ್ದಾಗ ಮನಸ್ಸು ಸ್ಥಿರಬೇಕು. ಇನ್ನು ಅದಕ್ಕಿಂತ ಮಾಡೋದೇನ ಪ್ರಯತ್ನ ಮಾಡಾಕಬೇಕು. ಈತಗೆ ಮಾಡ್ತಾ ನಿಮಗೊಂದು ಏನು ಹೇಳ್ತು, ಶಾಂತ ಕೊತ್ತು ಬಿಡೋದು. ಮನ್ ವಚ್ ಕಾಯ 3 ಸ್ಥಿರ ಇರೋದು. ಈ ಥರ 2 ಥರ ಸ್ಥಿರ ನಿಲ್ಲತ್ತಾವ, ನಿಮ್ಗೆ ಗ್ಯಾರಂಟಿ ಐತೆ. ಅದು ವಚನರ ಮಾತಾಡೋ ಸಂಬಂಧ ಇಲ್ಲ. ಮತ್ತೇನು ಶರೀರ ಸ್ಥಿರ ಐತಿ. 2 ಸ್ಥಿರಲಿ 66% ಆಯಿತು. ನೀತು ಮನಸ್ಸು ಮಳೆ ಬಿದ್ದೈತಿ. ಮಳೆ ಬಿದ್ದವಾಗ ನೀರು ಏನಾಗ್ತಾವ, ರಾಡಿ ಆಗ್ತಾವ. ಮಳೆ ಬಿದ್ದವಾಗ ರಾಡಿ ಆಗವ. ಮಳೆ ಬಿದ್ದ ಹೊಳಿಗೆ ಹೋದು ಹೊಳ್ಯಾಗ ನೀರು ಸ್ವಚ್ಛ ಇದಾವೆ. ಅಲ್ಲಿ ಹೋದ್ಬೇಕು ಮರ್ದಿವ್ಸ ನೋಡ್ರಿ ಮತ್ತೆ ನೀರು ಸ್ವಚ್ಛ ಇರ್ತಾವೆ. ಹಂಗೆ ನಿಮಗೆ ಈಗ ಸ್ಟಾರ್ಟ್ ಮಾಡಿದ್ದೀರಿ. ಯಾರಿಗೆ ಕ್ರೋಧ, ಮಾನ, ಮಾಯ, ಲೋಭ ಇವೇನು ಕಷಾಯ ಇದಾವೆ. ಆ ಕಷಾಯಗಳ ಡೈಲಿ ಬರೋ ಶಾಂತಕ್ಕೆ ಹೋಯ್ತು ಬರ್ತಾವೆ. ಅವ್ರು ಹೆಂಗೆ ಮಾಡ್ರು, ಇಲ್ಲಿ ಹೋಗೋದೈತಿ ಅಲ್ಲಿ ಹೋಗೋದೈತಿ ಇವೆಲ್ಲ ಅವು ಬರ್ತಾವೆ ಹೋಗ್ತಾವೆ, ಬರ್ತಾವೆ ಹೋಗ್ತಾವೆ. ಹೆಂಗೆ ರಾಡ್ ನೀರು ಹೊಳಿಬೋದು ಹಾಂ ಬರ್ತಿದ್ದೆ. ಅದು ಕ್ರೋಧ ಬರ್ತಿದ್ದೆ ಹೋಗ್ತೈತಿ. ಖರೆ ಅದ್ರ ಕಡೆ ಲಕ್ಷ ಕೊಡೋದಿಲ್ಲ. कारण शरीर स्थिर पुण्य आकೈತಿ, शरीरले वचनले पुण्य आकೈತಿ. ನೀತು ಮನಸ್ಸು ಮಂಗ್ಯಾನೇ ಐತಿ. ಆ ದೃಷ್ಟಿಗಳತ್ತವ್ರು ಏನು ಮಾಡಬೇಕು, ಬರ್ತಿದ್ದಿ ಹೋಗ್ತೈತಿ. ಮನಸ್ಸು ಎಷ್ಟು ತಗ ಒಂದು ಹೆಚ್ಚಿನ 8 ದಿವಸ ಇದನ್ನವ್ರು ಮಾಡ್ತು. 8 ದಿವ್ಸನಾಗದ ಎಲ್ಲ ಖಲಾಸ್ ಬಗಲು ಹೋಗೈತಿ. ಅದು ಕಂಟಾಸ್ತೈತಿ. ಯಾವ್ದು ಮನಸ್ಸು 8 ದಿವಸ ಮಾಡ್ತು 15 ದಿವಸ ತಿಳ್ಕೊರಿ ನೋಡ್ರಿ. ವಿಚಾರ ಶ್ರೇಣಿ ಜಗತ್ತ ಇದು ಚಲೋ ಬರಬೇಕಾಯ್ತಾರೆ ನಾವು ಜರ ಜಿನವನಿ ಮಾತನ್ನು ಕೈಯಾಗಿ ಹಿಡಿಬೇಕು. ಯಾವುದು ವಿಷಯ ನೋಡಿದೆವು, ನಮಗೊಂದು ಲೋಭ ಐತಿ. ಲೋಭದ ವಿಷಯ ಮ್ಯಾಗ ತೆಗೆದ ಯಾವುದ ಲೋಭ ಅಂದ್ರೆ ಯಾವ ಶೌಚ ಧರ್ಮ. ಶೌಚ ಧರ್ಮ ಅಲ್ಲ ಲೋಭ ಅಂದ್ರೆ. ಶೌಚ ಧರ್ಮ ತೆಗೆದ ಓದೋದ ಅಂದ್ರೆ ಲೋಭ ಕಮ್ಮಿ ಅಕ್ಕ ಅವ್ರಿಗೆ ಉದಾಹರಣೆ ಕೊಡ್ತಾರೆ. ಯಾರು ಭೀ ಆಚಾರ್ಯವರು ಆಚಾರ್ಯ ಪ್ರಣೀತ ಗ್ರಂಥ ಓದ್ಬೇಕು ಹೆಚ್ಚಿನ ಹೆಚ್ಚ ಚಲೋ. ಅದರಲ್ಲಿ ಎಲ್ಲ ಕರೆಕ್ಟ್ ಹೇಳ್ತಿರ್ತಾರೆ ಅವರು. ಆದ ಊದಿತು ಒಂದೊಂದು ದೃಷ್ಟಾಂತಗಳು ಕೊಡ್ತಾರೆ. ಅದು ಊದಿದ್ಬೇಕಾ ತಮಗೆ ಮತ್ತು ಹರಿ ಮುಂಜಾನೆ ಕಂಟ್ರೋಲ್ ಮಾಡಕ್ಕೆ ಬರ್ತೀವಿ. ಇದಕ್ಕೆ ಮಧ್ಯಾಹ್ನ ನಿದ್ರಾಯಣಿ ಐತಿ, ಇದು ಕಮ್ಮಿ ಹಾಕಬೇಕು. ಕರ್ಮ ಯಾತ್ರಲ್ಲೇ ಬಡಿತೈತಿ, ನಿದ್ದೆ ಒಳಗೆ ಜಾಸ್ತಿ. ದರ್ಶನ ಕರ್ಮದ ರಾತ್ರಲ್ಲೇ ಬಡಿತೈತಿ. ಮಧ್ಯಾಹ್ನ ನಿದ್ರಾಲಿ ಅಳಸ ಪ್ರಮಾದ ಎಕ್ಸ್ಟ್ರಾ ಹಾಕೋದೈತಿ. ಮಧ್ಯಾಹ್ನ ಮಲ್ಕೊಳ್ಳೋದಂದ್ರೆ ಯಾಕೆ ಮಾನಸಿಕ ಟೆನ್ಷನ್ದವರು ಮಧ್ಯಾಹ್ನ ಮಲ್ಕೋತಾರೆ ಹೆಚ್ಚಿನ ಹೆಚ್ಚು. ಹಿಂಗೆ ಅಂಥವ್ರು ಏನು ಮಾಡ್ಕೋಬೇಕು, ಹರ್ಯಾನ್ ಚತ್ತಕನವ್ರು ಕೆಲಸ ಮಾಡಿದ್ದೀವಿ. ಏನು ಕೆಲಸ ಮಾಡಿದ್ವಿ, ದಿನ ಡ್ಯೂಟಿ ಐತಿ. ಅದ ಅದ್ರಾಗ ಒಂದು ಟೈಮಿಂಗ್ ಇರ್ತೈತಿ. ಹುಡುಗರು ಶಾಲೆಗೆ ಹೋಗೋ ಹೇಳಿದಾಗ ಇಲ್ಲತ್ರ ಹುಡುಗರು ಬಂದ್ಬೇಕಾ, ಒಬ್ಬೊಬ್ರ ಮನ್ಯಾಗ ಹುಡುಗರು ಬಂದ್ಬೇಕಾ, ಒಬ್ಬೊಬ್ರ ಮನ್ಯಾಗ ಹುಡುಗರು ಶಾಲೆಗೆ ಹೋಗೋ ಹೇಳಿದಾಗ, ಒಬ್ಬೊಬ್ರು ಎಲ್ಲರೂ ಬುತ್ತಿ ಕಟ್ಟು ಹೇಳಿದಾಗೆಲ್ಲ ಹಿಂಗೆ ಅಂದ್ರೆ ಇರ್ತೈತಿ. ಆ ಟೈಮ್ದಾಗ ತವ್ರು ಶಾಂತಿ ಬೇಕು. ಅದಕ್ಕೇನು ಶಾಂತಿ ನಿಲ್ಲೋದಾದ್ರೆ ಏನು ಮಾಡಬೇಕು, ಇದು ನಾವು ಏನು ಧ್ಯಾನ ಹಚ್ತೇವೆ, ಇದು ಡೈಲಿ ಧ್ಯಾನ ಹಚ್ಕೋತ ಹೋಗ್ಬೇಕು. ಕರೆಕ್ಟ್ ಆ ಟೈಮ್ ಬದುಕಿ ಲಗೇಜ್ ನಿಮ್ಗೆ ನೆನಪು ಬರ್ಬೇಕು. ಹಿಂದಿನ ಪ್ರಾಯಶ್ಚಿತ್ತ ಮಾಡ್ಕೋತೀರಿ, ಪೈಲಾನ ಪ್ರಾಯಶ್ಚಿತ್ತ ಮಾಡ್ಕೋಬೇಕಲ್ಲ. ಬಂದ್ರೆ ಈಗ ನಮ್ಮದು ಚಾಲು ಆಗಲಿದ್ರೆ ಅಡಗಾನಿ, ಆ ಟೈಮ್ದಾಗ ಲಗೇಜ್ ಈ ಬಟ್ಟೆ ಹಿಡಿದ ಇಷ್ಟು ಚಾಲು ಮಾಡೋದು ಬಸ್, ಲಗೇಜ್ ಕಮ್ಮಿ ಆಗ್ತೈತಿ. ಯಾವುದಾ ನನ್ನ ಕ್ಷೇತ್ರ, ಯಾವ ಕ್ಷೇತ್ರದಾಗ ಜಗಳ ಹಾಕೈತಿ, ಯಾವ ಟೈಮ್ದಾಗ ಹಾಕೈತಿ, ಯಾವ ಕಾಲ ಯಾವುದ ನೋಡಿರಿ. ದಿನ ಅದೇ ಇದ್ದೀವಿ. ಬದಲು ಟೈಮ್ದಾಗ ಏನಾಗೋಲ್ಲ. ನೀವು ಎಲ್ಲಿ ಭೀ ನೋಡಿರಿ, ಪ್ರತಿಯೊಬ್ಬರ ಮನೆಯಾಗ ಬದಲು ಇರ್ತೀವಿ. ನನ್ನ ಆ ಟೈಮ್ದಾಗ ನಾವು ಏನು ಮಾಡಬೇಕು, ಕ್ಷೇತ್ರ ಜರ ಚೇಂಜ್ ಮಾಡಬೇಕು. ಬೈನ್ ತಾಮ್ರಿ ಅಂತ ಅನ್ನೋದ ಜಾಗ ಆಯ್ತು. ಬೈನ್ ತಾಮ್ರಿದಾಗ ಅವ್ರ ತಲೆಯಾಗ ನೆಗೆಟಿವ್ ವಿಚಾರ ಬರ್ತೈತಿ.
ಯಾರ ತಲೆಯಾಗ कारण ಈ ಟೈಮ್ದಾಗ ಏನು ಮಾವಿನ ಮತ್ತು ಅವ್ರದ್ದು ಹತ್ತೋದು ಐತಿ ನೋಡ್ರಿ ಸರ್ ನೆಗೆಟಿವ್ ವಿಚಾರ ಬರ್ತಿ ಬಹುಶಃ ನಾ ಜಗಾಡ್ತೇನೆ ನನ್ನ ಇವ್ರು ಹಿಂಗಾದ್ರು ಲಗೇಜ್ ಪಾಸಿಟಿವ್ ಆಯ್ತು ನೆಗೆಟಿವ್ದಾಗ ಪಾಸಿಟಿವ್ ಆಯ್ತು ಲಗೇಜ್ ಅಲ್ಲಿ ಶಾಂತ ಆಯ್ತು ಲಗೇಜ್ ತಿಳಿತು ಒಳಿಕ್ ನಾ ಈ ಟೈಮ್ದಾಗ ಬಂದು ಜಗಾಡ್ತೇನು ಇಲ್ಲಾಂದ್ರೆ ಅವ್ರು ಜಗಾಡ್ತಾರೆ ನನ್ನ ಅವ್ರು ಹೋದ್ರೆ ಈ ವಿಚಾರಲೆ ತಮ್ಮದು ಆಟೋಮೆಟಿಕ್ ಭಾವ ಬದಲಾಯಿಸ್ತಾ ಹೋಗ್ತೈತಿ ಭಾಳ ತಕ ಹತ್ತಲ್ಲ ಮತ್ತು ಜಗಳ ಈಗ ಎಲ್ಲಿ ಇಲ್ಲಿ ಹಿಂಗಿಲ್ಲ ಎಲ್ಲ ಕಡೆ ಬಾಹುಬಲಿ ಭರತ್ ಧ್ಯಾನದವ್ರನ್ನವ್ರು ಯಾರ ಚರಮ್ ಶರೀರಿ ಏಕ್ ಭಾವ ಅವತಾರಿ ಸರ್ವಾರ್ ಸಿದ್ಧಾರ್ಥದಿಂದ ಬಂದಿನವ್ರವ್ರು ಮತ್ತು ಅಣ್ಣ ತಮ್ಮದ್ರ ಜಗಳ ಎಲ್ಲಿ ಚಾಲೂ ಆಯಿತು ಅಲ್ಲಿ ಚಾಲೂ ಆಯ್ತಲ್ಲ ಹಾಂ ಅವ್ರಿಗೆ ಪಾಲ ಕೊಟ್ಟು ಹೋಗಿರಲ್ಲ ಅದೇನಾದ್ರು ಭಗವಾನ ಆಯ್ತು ದೀಕ್ಷಾ ತೊಗೊಂಡಿರಲ್ಲ ಏನು ಪೈಲ ದೀಕ್ಷಾ ತೊಗೊಂಡ್ರೆ ಇದು ಪಾಲು ಹಿಂದಿಂದಾಗೈತಿ ಮೇನ್ ಪ್ರಾಬ್ಲಮ್ ಅಂದ್ರೆ ಅಷ್ಟು ಚರಮ್ ಶರೀರಿ ಅಷ್ಟು ಒಂದು ಭಾವ ಅವತಾರಿ ಇರ್ತಾ ಪೈಕಿ ಸರ್ವಾರ್ ಸಿದ್ಧ ಬಂದಿನವ್ರ ಇರ್ತಾ ಪೈಕಿ ಸುದೂಕ ಭರತ್ ಚಕ್ರವರ್ತಿ ದಿಗ್ವಿಜಯ ಮಾಡಿ ಬಂದರು ಬಾಹುಬಲಿಗೆ ನನ್ನ ಚರಣ್ ತೊಳಿಕ್ ಏನಂತಾರದು ಕನ್ನಡದಾಗ ಪಾದ ಪ್ರಕ್ಷಾಳನ ಮಾಡಕ್ಕೆ ಬರ್ಕ್ಯಾರ ವಿಚಾರ ಮಾಡ್ಕೋಬೇಕಾಗಿತ್ತು ಭರತ ಇಷ್ಟು 6 ಖಂಡ ಜಿಂಕಾಸಿ ಬಂದಿದ್ದಾರೆ ಮತ್ತು ಅವ್ರದ್ದೇ ಅದಕ್ಕೆ ಬೇಕಾಗೈತಿ ಯಾರ್ದ ಬಾಹುಬಲಿಂದ ಏನು ಅವ್ರು ಭೀ ಓದಿದ್ಲ ಬಾಹುಬಲಿ ಅಂದ್ರೆ ಭೀ ಅವ್ರು ಭೀ ಅದ ಬಹು ಅವತಾರಿ ನೋಡು ಎಷ್ಟು ಅದನ್ನು ನನ್ನ ಅನ್ನಿದಾರ ಬರಲಿ ಅವ್ರು ನಮ್ಮ ಮನೆಗೆ ನಾವು ಮಾಡ್ತೇನೋ ಹಿಂಗೆ ಚೌರಾಯದಾಗ ಬರೋಂಗಿಲ್ಲ ನೋಡ್ರಿ ಅಂತಂದ್ರೆ ಆಯ್ತಾ ಹಂಗೆ ಹೋಗಿ ಅವ್ನು ಮಂತ್ರಿ ಹೇಳಿ ಹಂಗೆ ಅನ್ಬರೋನು ಕಾರಣ 6 ಖಂಡ ಜಿಂಕಾಯಿಸೋದಕ್ಕೆ ಮತ್ತು ಇವ್ರನ್ನ ತಮ್ಮನ ಜಿಂಕಾಸೋದು ಭೀ ಭಾವ ಆಕೈತಿ ಇದಕ್ಕೆ ಯಾನ್ ಕಾರಣ ಕಷಾಯ ಅಲ್ಲ ಹಾಂ ವಿಚಾರ ಮಾಡೋದು ಗೋಷ್ಠಿ ಇದಾವೆ ಯಾವೆಲ್ಲ ಯಾತಕ್ಕೆ ಬೇಕಾಗಿತ್ತು ನೆಟ್ಟಿಗೆ ಹೋಗ್ತಿರ್ರ ಅವ್ರ ರಾಜ ಜಿಂಕಾಯಿಸಿದಾರೆ ಅಲ್ಲಿ ಎಲ್ಲಿ ಅವ್ರದ್ದು ಯಾವುದು ಬರಚಕ್ರದಿಂದ ರಾಜ ಯಾನ ಹೆಸರು ಅದು ನಂಗೆ ನೆನಪಿಲ್ಲ ಅಲ್ಲಿ ಆಯ್ತಲ್ಲ ನಿಮಿತ್ತ ಏನಾಯಿತು ಅವ್ರ ಚರಣ ಇದು ಮಾಡಲಿಲ್ಲ ಇಬ್ಬರು ಮಂದಿದ ಯುದ್ಧ ಇದಕ್ಕೆ ಯಾನ್ ಕಾರಣ ಕಷಾಯನೇ ಬರ್ತಲ್ಲ ಯಾವುದೂ ಭೀ ಬರಲಿ ಅದು ಕಷಾಯ ಅವ್ರಿಗೆ ಏನು ಸಂಜೀವನ ಕಷಾಯ ಹತ್ರ ಇಲ್ಲಾಗ್ಯದತ್ತು ಆ ಟೈಮ್ದಾಗ ಅನ್ನೋಣ ಹ್ಞೂ ಅಂದ್ರೆ 9 ತಿಂಗಳು ಹೋದಿದ್ನವ್ರು ಅಂತೇವಲ್ಲ ಅದು ಖರೀನೇ ಐತಿ ಖರೀ ಆ ಟೈಮ್ದಾಗ ಅಲ್ಲಿ ಏನು ಮಂತ್ರಿ ಇರ್ತಾರೆ ಅವ್ರು ಹೇಳ್ಬೇಕು ಅನ್ನೋ ಮಂತ್ರಿಗಳ್ನ ಯಾಕೆ ಮಾಡೋದಿರ್ತೈತಿ ಸಲ್ಲಾಗಾರ ಅಂತ ಖರೆ ಒಂದು ಜಿಂಕಾಸಿನ ಜಗದಾಗಿಂದ ಅದೊಂದು ವಿಷಯಗಳು ಇರ್ತಾವಲ್ಲಿ ಅದು ತಲೆಯಾಗ ಬರ್ತೀವಿ ಹಂಗೆ ಅಂದರೆ ಹೇಳೋದಂದ್ರೆ ತಾತ್ಪರ್ಯ ಏನೈತಿ ನಮ್ಮದು ಹಟ್ಟು ಬಿಡ್ಲಿಲ್ಲ ಜಗಳ ಇದು ಆಗೋದ ಇದ್ರ ಸಲುವಾಗಿ ನಾವು ಏನು ಮಾಡ್ಕೋಬೇಕು ಸ್ವಭಾವ ಚೇಂಜ್ ಆಗಕ್ಕೆ ಶಾಸ್ತ್ರ ಅಭ್ಯಾಸ ಮಾಡ್ಕೋಬೇಕು ಕಾರಣ ಈಗ ನಾ ಇವ್ರ ಬಡಿ ಏನಾರ ಮಾತಾಡ್ಕೋದ ತರ ಮತ್ತು ಏನಾರ ಆಗೋದೇ ಐತಿ ಆ ಶಾಸ್ತ್ರದಾಗ ಲಗೇಜ್ ಅದು ಎಚ್ಚರಿಕೆ ಹಾಕ್ಬೇಕು ಒಬ್ಬ ಹಿಂಗೆ ನಂದ ಇವ್ರು ಕೇಳ್ಕೋಬೇಕು ಹಿಂಗಿಲ್ಲ ಜಗಳ ಇಲ್ಲೇ ಚಾಲೂ ಆಗ್ತದೈತಿ ಅನ್ನೋಣ ನಾವ್ರು ಏನು ಮಾಡೋದೈತಿ ಮಹತ್ವದಂದ್ರೆ ಮುಂಜಾನೆ ಎದ್ದ ಧ್ಯಾನ ಭೀ ಮಾಡಬೇಡ್ರಿ ಕೂತ್ಬೇಡ್ರಿ ನೆಗೆಟಿವಿಟಿ ಆಟೋಮೆಟಿಕ್ ಕಮ್ಮಿ ಆಗ್ತೈತಿ ಮನಸ್ಸು ಅಮನಾಕ ಒಂದು ಉಪಾಯ ಐತಿ ನೋಡ್ರಿ ನೀವ್ರ ಹೇಳು ಚಂಚಲ ಆಕೈತಿ ಮನಸ್ಸ ತರ ಜಿನವಾನಿ ಮಾತಾದಾಗ ಜಗತ್ತ ಹಸ್ತ ತರ ಚಂಚಲ ಮನಸ್ಸು ಲಗೇಜ ಬಗಲಿಗೆ ಆಗ್ತೈತಿ ಮತ್ತು ನೀವು ಎದ್ರೆ ಬಿದ್ರೆ ರಿಕ್ಕಮ್ಮೆ ಕೊತ್ತಾವ ನಿಂತಾವಾಗ ಜಗತ್ತ ಜಿನವಾನಿ ಮಾತಾಗ ಒಳಗಿನವ್ರು ಹಾದು तर ऑटोमॅटिक मन अमन ಆಗ್ತೈತಿ ಮತ್ತು ಅಮನ್ ಆಕ ಕಾರಣನ मन ಚಂಚಲ ಕಾರಣನ ಬದಿತಾನೆ ನಿಮಗೆ ಎಲ್ಲ ಕಣ್ಣ ಮತ್ತು ಕಿವಿ दुसरी मन ಚಂಚಲ दुसरी ಏನೈತಿ ಮತ್ತು ಅನನ ಇಂದ್ರಿಯ ಸಂಯಮ ಅಂತ ನಮಗೆ ಹೆಂಗೆ ಹೇಳ್ರಿ ಹಂಗೆ ನೀವು ಸುದ್ದು ನೋಡಿ ಇಂದ್ರಿಯ ಸಂಯಮ ಇಟ್ಟು ಮೇನ್ ಎಲ್ಲ ಕಲಾಸ ಮಾಡ್ತಿರ್ತೈತಿ ಇಂದ್ರಿಯ ಇಚ್ಛೆ ಏನಾಯಿತು ಕಣ್ಣಲ್ಲಿ ನೋಡ್ತಿ ಆಯ್ತಾ ಕಣ್ಣಲ್ಲಿ ನೋಡಿದ್ಬೇಕಾ ಇಚ್ಛೆ ತರಿಸಿದ್ದು ಯಾವ್ದು ಮನಸ್ಸ ಬಿಡಬೇಡ ತಗೋ ಒಂದು ಸೀರೆ ಚಲೋ ಕಾಣಿಸ್ತು ತಗೋರಿ ಒಂದು ಮೊಬೈಲ್ ಬದಲಾಸನು ತಗೋರಿ ಇದು ಯಾವಾಗಾಯಿತು ಆ ಮನಸ್ಸು ಹೇಳಿದ್ಬೇಕಾಯ್ತಲ್ಲ
ಏನಾದ್ರು ಕಣ್ಣು ತುಂಬ ಬರ್ತೈತಿ. ಹಾಂ, ಈಗ ನಿಯಂತ್ರಣ ಯಾವ್ದು ಹಿಡಿದ್ರಿ? ಕಣ್ಣು ಹಿಡಿದ್ರು ಮನಸ್ಸು ಹಿಡಿದ್ರು? ಇದಕ್ಕೆ ನಿಯಂತ್ರಣ ಕಣ್ಣಿರ್ಲಿಕ್ಕೆ ಮನಸ್ಸೇ ಕೊಡ್ತೈತೆ ಅದು. ಕಣ್ಣಲ್ಲಿ ಮಹಾರಾಜಗಳಿಗೆ ಏನು ಹೇಳಿದರು? ಈ ಹಿರಿಯ ಸಮಿತಿಯಲ್ಲಿ ನಡೀರಿ. ಮ್ಯಾಗ ನೋಡ್ಕೊತ ನಡೆದ್ರೆ ಸಮಿತಿ ಹೋಯ್ತು, ಒಂದು ಚಾರಿತ್ರ ಹೋಯ್ತು, ಬಡ್ಡ್ಯಾಗ ಒಂದು ಏರಿಯ ಸಹಿತು ಅನ್ನೋ ಏರಿಯಾ ಸಮಿತಿಲಿ ಅನ್ನೋ ಆಚಾರ್ಯ ವಿದ್ಯಾಸಾಗರ ಮಾಡೋರು ನೋಡ್ರಿ ನೀವು, ಅವ್ರ ಕಾಯಿ ಹಿಂಗೆ ಹೋಯ್ತವ್ರು. ಯಾಕೆ? ಗುರು ಬಿ ಹಂಗೆ ಸಿಕ್ಕರು ಅವ್ರಿಗೆ, ಅದು ಮಾತು ಬೇರೆ ಐತಿ. ಖರೆ ಅವ್ರ ಅಭ್ಯಾಸ ಗುರು ಇರ್ತಾನೆ ಮಾಡಿ ಯಾನೆಲ್ಲ ಸಾರಿಗೆ ಪ್ರಶ್ನೆ ಕೇಳೋರು. ಆಚಾರ್ಯ ಸಿಗ ಅಂತಿರು ಚುಬಟ್ ಅವ್ರು ಜ್ಞಾನ ಸಾಗರ ಅಂತೀರಿ, ಭಾಳ ಪ್ರಶ್ನೆ ಪೂಚ್ತಾರೆ ಐತೆ. ನನ್ನ ಪ್ರಶ್ನೆಗಳು ಕೇಳ್ಬೇಕಂದ್ರೆ ನಿಮಗೆಲ್ಲ ಚಲೋ ಆಗಿದೆ. ಆಚಾರ್ಯಗೆ ಹಿಂಗೆ ಅಂತೀರ, ಅವ್ರು ಜ್ಞಾನ ಸಾಗರ ಮಾಡೋದಾರ ಚುಬಟ್ ಹಂಗೆ ಗಪ್ ಹೊಂಟ್ತೀರಿ ಅವ್ರು ಕೇಳ್ಕೊತ ಹೋದ. ಅವ್ರದ್ದೆಲ್ಲ ಚಲೋನೇ ವಿಷಯ. ಮೇನ್ ಅಂದರೆ ಆಚರಿಸಿ ಅಂತಾರು ಆದಾನ್ ನಿಕ್ಷನ್ ಸಮಿತಿ ಅಂದರೆ ಏನು? ಇಲ್ಲಿ ಬಂದ್ರಿ ಯಾರ್ದಾರ ಹಿಂಗೆ ಭಟ್ಟಿಯಾರಿಗಳು ಇರ್ತಾವೆ, ಆಚರಿಸಿ ಹೇಳ್ರಿ ನಮ್ಮಪೇಕ್ಷೆ ಚಲೋ ಆದಾನ್ ನಿಕ್ಷನ್ ಸಮಿತಿ ಈ ಶ್ರಾವಕರು ಪಾಲನೆ ಮಾಡ್ತಾರೆ ಅಂತ ಹೇಳ್ರಿ. ಹಿಂಗೆ ಹೇಳ್ರಿ, ಮಸ್ತ್ ಬಗ್ಗೆ ಭಟ್ಟಿಯಾರಿಗಳು ಬಂದು ಬೈದರು, ರುಮಾಲ್ ತೆಗಿತಾರು, ಹಿಂಗೆ ಜಾಡಿಸ್ತಾರು, ಕರೆಕ್ಟ್ ನೋಡಿ ಅದನ್ನ ಹಾಸಿ ಅದ್ರ ಮೇಲೆ ಕುಂತಾರೆ. ರುಮಾಲ್ ಪಿಂಚಿ ಐತಿ ನಿಮ್ಮೈತಿ ಯಾಕೆ ನೋಡ್ಲಿ ಲಕ್ಷದವ್ರಿ. ಅಂದರೆ ಮುನಿಗಳು ಶ್ರಾವಕರದ್ದು ಭೀ ನೋಡ್ಬೇಕು, ಕಲಿಕ್ಬೇಕು. കാരണം ಅವ್ರು ಶ್ರಾವಕಾಗಿ ನೋಡ್ರಿಲ್ಲ ಲಕ್ಷ ಬರ್ತೇನೆ ನೀವು ನೋಡ್ರಿ, ಯಾರೆಲ್ಲ ಮಾಡ್ತಿರ್ತಾರೆ ಲಾಸ್ಟ್ದಲ್ಲಿ ನೋಡ್ತಾರೆ. ವಿಚಾರ ಮಾಡಿರಿ, ಯಾವ್ದು ಭೀ ಎಲ್ಲ ಪಾಲನೆ ಮುನಿಗಳ ಗತ್ಲೆ ಶ್ರಾವಕರದ್ದು ಭೀ ಐತಿ. ಫರಕ್ ಏನೈತಿ? ಮುನಿಗಳು ಜರ ಭಾಳ ಜಾಗೃತಿ ಬೇಕು, ನೀವು ಜರ ಜಾಗೃತಿ ಕಮ್ಮಿ ಇದ್ರೆ ಸ್ಥೂಲ ಹಿಂಸೆ ಐತಿ. ಈ ದೃಷ್ಟಿಗೊಂಡ್ಲೆ ಯಾನ್ ಮಾಡೋದು ನಾವ್ರ ಹೆಂಗೆ ಮಾಡೋದ ಥರ ಮುನಿಗಳಿಗ ಮತ್ತು ಶ್ರಾವಕಗಳಿಗ ಫರಕ್ ಏನಿಲ್ಲ. ಮುನಿಸೋದಕ್ಕೆ ಇಂದ್ರ ಆಗ್ತಾರ ತಿಳಿನವ್ರ, ನೀವ್ರು ಭೀ ಅವಶ್ಯಕತೆ ಇದಕ್ಕೆ ಸಬೂತಿಲ್ಲ, ಖರೆ ಎಲ್ಲಿಲ್ಲ. ಖರೆ ನೀವ್ಸೋದಕ್ಕೆ ಸ್ವರ್ಗ ಹೋಗ್ತೀರಿ, ನಾವು ಭೀ ಸ್ವರ್ಗ ಹೋಗ್ತೇವೆ. ಇದಕ್ಕೆ ಯಾರು ಮಾಡಬೇಕು? ಪ್ರಾಣಿ ಸಂಯಮ, ಇಂದ್ರಿಯ ಸಂಯಮ ಎಲ್ಲದ್ರಾಗ ಮಹತ್ವದಂದ್ರೆ ಷಟ್ಕಾಯಿ ಜೀವದ ಹಿಂಸಾ ಕಮ್ಮಿ ಹಾಕ್ಬೇಕು. ಅಂದ್ರೆ ನೀಡ್ಸೋದಕ್ಕೆ ಮಾಡಿದ್ರೆ ಹೆಂಗೆ ಮಾಡೋರ? ಹುಡುಗು ಹೇಳ್ದಾಗ ವಾಸ ದಖಲಾಶ್ ಒಂದು ಈರಿಯು ಸಹಿತ ಥರ ನಿಗುದ್ದಾಗಿನ ಜೀವ ಬಂದು ಮೋಕ್ಷ ಹೋಗ್ತೀವಿ. ಮತ್ತು ನೀವು ಇವನ್ನ ಯಾಕೆ ಉಳಿಸಲ್ಲ? ನೀರು ಸೋಸಿರಿ ಜೀವಾಣು ಬಿಡ್ಬೇಕು, ನೀರು ಅಷ್ಟು ತಾತ್ಪಡ್ತಾರೆ ಆಯ್ತಾ. ಅನ್ನೋ ಯಾರು ಭೀ ಚೌಕಾಕೆಲ್ಲ ಆರು ಮಾಡೋದಾಯ್ತರ ಜೀವಾಣು ಭಯಾಗಿನ ನೀರು ಜರ ಸವಳಿದ್ರೆ ಏನಾಗ್ತೈತಿ, ಜರ ಕುದಿಸೋದು ಹೆಚ್ಚ ಅವತ್ತನ್ನು ಜೀವಾಣು ಬಿಟ್ರಿ. ಎಷ್ಟು ಜೀವ? ಒಂದು ಗ್ಲಾಸ್ದಾಗ 3 ಕೋಟಿ ಜೀವ ಹಿಂಗೆ ಅಂದಾಜು ಐತಿ, ಕಮ್ಮಿ ನಂಗೆ ಒಂದು ಕೊಡದಾಗ ಎಷ್ಟು ಆಯ್ತು ಅಂಥವ್ರು ಏನು ಮಾಡಬೇಕು? ಹುಡುಗು ಹೇಳಿದಾಗ ಒಲ್ಯಾಗ, ಈಗೇನು ಒಲಿನೇ ಇಲ್ಲ ಅಂಬಲ್ಕರೆ, ಒಂದು ಯಾವ್ದು ಭೀ ಆಗಲಿ ಯಾನ್ ಮಾಡೋದ ಏನಿಲ್ಲ. ಒಂದು ಸರಿ ಜೀವಿದವು ಅದನ್ನವ್ರು ಭೀ ಇರುವಿ ಆಗಿದ್ದೆವು, ಎಲ್ಲ ಥರ ಹೋಗಿ ಬೈದೆವು. ಹಂಗೆ ನಾವು ಎಚ್ಚರಿಕೆಯಲ್ಲಿ ಏನು ಕೆಲಸ ಮಾಡೋದೈತಿ ಅದೆಲ್ಲ ಮಾಡ್ಕೊತ ಹೋಗ್ಬೇಕು ಈ ದೃಷ್ಟಿಕೊಂಡ್ಲೆ ಅಂತ. ಈಗೇನು ಹೇಳ್ತಾರೆ ಇವರ? दर्शन और कर्म के उदय से निद्रा आती है. निद्रा याद बढ़ती थी, दर्शन और कर्म लिए निद्रा बढ़ती थी. 24 घंटे में दिन के 4 और रात्रि के 4 प्रहर होते हैं. 8 प्रहर रहता हो, दिवसದ ಅಡ್ಡ, दिवसದು ನಾಕ ಮತ್ತು ರಾತ್ರಿದು ನಾಕ, 3 ತಾಸದವು. एक प्रहर 3 घंटे का होता है. श्रमण हो या श्रावक दोनों को निद्रा लेना आवश्यक है. श्रमण इरली ಮತ್ತು निद्रा ಇದು ತೊಕ್ಕೋಬೇಕು. निद्रा ತಗೊಲಿಲ್ಲರೆ कसारिक बರ್ತೈತಿ. परंतु श्रमण रात के 12 घंटे में मात्र दूसरे या तीसरे प्रहर में 2 घड़ी निद्रा लेते हैं. ನೋಡಿ, श्रमण 2 घड़ी ಅಂದರೆ ಎಷ್ಟ? 40 ಮಿನಿಟ್. 1 घड़ी ಅಂದರೆ 24 ಇಷ್ಟ ಮುನಿ ತಗೋತಾರೆ. ಏನ ನಿದ್ದಿ ಎಷ್ಟ? 12 घंटों मात्र दूसरे या तीसरे प्रहर में 2 घड़ी निद्रा लेती है. ಯಾರ? ಮುನಿಗಳು. 2 घड़ी ಅಂದರೆ 48 ಮಿನಿಟ್. सकल कीर्ति आचार्य भी ಹೇಳಿದರು, ಇದ್ರಾಗ ಭೀ ಹಂಗೈತಿ. इससे कम निद्रा लेने से स्वास्थ्य बिगड़ता है. ಅಂದರೆ 48 ಮಿನಿಟ್ ತಗೋಬೇಕು. इसके कम निद्रा लेने से स्वास्थ्य बिगड़ता है अंकल. ಈಗ ಎಷ್ಟು ಹೋಗ್ತಾರೆ ಮಹಾರಾಜ್? इससे कम निद्रा लेने से स्वास्थ्य बिगड़ता है और अधिक लेने से कर्म का बंद होता है. 48 ಮಿನಿಟ್ಪೇಕ್ಷ ಹೆಚ್ಚು ನಿದ್ರಾ ತಗೋತ್. ಇದು ರಾತ್ರಿದು ಹೇಳ್ಕಂದ್ರೆ ದಿವಸದ ವಿಷಯ ಇಲ್ಲ, ರಾತ್ರಿದು ಹೇಳಕ್ಕಾರೆ ಅವ್ರು. 48 ಮಿನಿಟ್ಪೇಕ್ಷ ಹೆಚ್ಚು ತಗೋತಾರೆ ಪಾಪ ಆಗ್ತೈತಿ. इससे कम निद्रा लेने से स्वास्थ्य बिगड़ता है. ಇದಪೇಕ್ಷ ಕಮ್ಮಿ
ತಗೋತ 48 ಮಿನಿಟ್ಪೇಕ್ಷ ಬಿಡುಗಡೆ. ಅಂದರೆ ಒಂದು ಗಡಿ ತಗೋತ ಅಂದರೆ स्वास्थ्य बिघडास्थिती और अधिक लेने से कर्म का बंद होता है 48 मिनिटपेक्षा ಹೆಚ್ಚು ತಗೋತು ಅಂದ್ರೆ ಏನು कर्म बंद ಆಗ್ತೈತಿ ಊದಿ ಹೇಳಿನ ಚಲೋ ಹಂಗೆ ಹೇಳಿನಪೇಕ್ಷಾ अतः श्रवणों को इस बात का सदैव ध्यान रखना चाहिए आचरण करना चाहिए ಹಿಂಗೆ ಲಕ್ಷ್ಯ ಕೊಡ್ಕೋಬೇಕು 48 ಮಿನಿಟ್ ತೊಗೊಂಡಿದ್ದೆ ಅದ್ರ ಸಲುವಾಗಿ ಶರೀರ ಸಲುವಾಗಿಲ್ಲ ದೀಕ್ಷಾ ಆತ್ಮ ಸಲುವಾಗಿ ತೊಗೊಂಡೆವು तर निदान रात्री जरा ಹೆಚ್ಚು ತಗೋದ್ರೆ ಬೇರೆ ಐತಿ निदान ದಿವಸ तर ತಗೋಬಾರ್ದು ಅಂದ್ರೆ 24 ತಾಸ್ನಾಗ 48 मिनट इधर ಹೆಚ್ಚು ತೊಗೊಳಕ್ಕೆ ಆಗಲ್ಲ अब रही बात श्रावक एवं गृहस्थों की इन गृहस्थ मैं श्रावक रहा यूँ रेट तोगಬೇಕು तो जन्म से लेकर 9 वर्ष तक बच्चे के लिए 9 घंटे निद्रा लेना पर्याप्त है यार 14 तास ಹೇಳ್ತಾರೆ निद्रा ಹೇಳ್ತಾರೆ इससे कम सोने से स्वास्थ्य बिगड़ता है ಇದ್ರ ಪೇಕ್ಷಾ ಸಣ್ಣ ಮಕ್ಕಳು ಇರ್ತಾರಲ್ಲ ಅವ್ರಿಗೆ 9 ವರ್ಷ ಒಳಗೆ ಜಗತ್ತ ತಗೋತು ಅಂದ್ರೆ स्वास्थ्य बिघडास्थिती ಮತ್ತು ಹೆಚ್ಚು तगोतंದ್ರೆ कर्म बंधती अधिक सोने से दर्शनावरण का बंद होता है युवावस्था में 12 वर्ष से लेकर 8 वर्ष तक के श्रावकों को मात्र 6 घंटे निद्रा लेनी चाहिए नोड्री एष्टा 12 वर्ष से लेकर 60 वर्ष तक के श्रावकों को मात्र 6 घंटे निद्रा लेना पर्याप्त है विज्ञान भी इष्टे ಹೇಳ್ತೈತಿ 6 ತಾಸು ಇಷ್ಟ ತಗೋಬೇಕು ಹೆಚ್ಚು ತಗೋತಂದ್ರೆ ಅದ್ರದಾಗ ಹೆಚ್ಚು ಕಮ್ಮಿ ಮಾಡ್ತು ಅಂದ್ರೆ स्वास्थ्य बिघडास्थिती ಹೆಚ್ಚು ಮಾಡ್ತಾರೆ कर्म बंद ಆಗ್ತೈತಿ ಹಿಂಗೆ ಅಂದರೆ ನಿದ್ರಾದ ಪರಿಸ್ಥಿತಿ ಏನೈತಿ ನೋಡೋದಾಯ್ತಾರೆ ಒಂದೊಂದು ಉದಾಹರಣೆಗಳು ಹೇಳಿದಾರೆ ಅವರು ನಿದ್ರಾದಂದ್ರೆ ಒಂದು ಉದಾಹರಣೆ ಕೊಟ್ಟರು ಯಾನ ಒಬ್ಬ ವ್ಯಾಪಾರಕ್ಕೆ ಹೋಗ್ಯಾರ ಮತ್ತು ಅವ್ರು ವ್ಯಾಪಾರಕ್ಕೆ ಹೋದ್ಬೇಕಾ ಅವ್ನಿಗೆ ಏನು ಗೊತ್ತಿಲ್ಲ 3 ತಿಂಗಳು ಯಾರೇನಿತ್ತು ಅವ್ನು ಹ್ಯಾಂತಿಗೆ ಇವ್ರು ವ್ಯಾಪಾರಕ್ಕೆ ಹೋಗೋಣ ಆಯ್ತು ವ್ಯಾಪಾರ ಮಾಡಿ ಬಂದರು ಮತ್ತು ಕರ್ಮದೋಷಗಲೇ ಅದಕ್ಕೆ 16 ವರ್ಷ ಆಯ್ತು ಹುಡುಗ 16 ವರ್ಷದ ಹುಡುಗ ಆಯ್ತು ಮತ್ತು ಕರ್ಮದೋಷಗಲೇ ಹುಡುಗ ಏನು ಮಾಡಿತು ದೊಡ್ಡದಾಗನ ಅಪ್ಪನ ಹುಡುಕ್ಯಾಡ್ಕೆ ಹೋಯ್ತು ಅವ್ರ ಅಪ್ಪನ ದೊಡ್ಡದಾಗನ ಅಪ್ಪ ಇಲ್ಲಂದ್ರೆ ನೋಡೋರಲ್ಲ ಯಾವಾಗ ಭೀ ಆಗಲಿ ಹುಡುಕ್ಯಾಡ್ಕೆ ಹೋಗೋಣ ಹೋದ್ರು ಮತ್ತು ಅದು ಒಂದು ಆಶ್ರಮದಾಗ ಅದು ಹುಡುಗ ಹೋಯ್ತು ಮತ್ತು ಅಲ್ಲಿ ಅದಕ್ಕೆ ಆ ಹುಡುಗಿ ಉರಿ ಬಂದು ತಲೆ ನುಸ್ಕೈತು ಮತ್ತು ಹಿಂಗೆಲ್ಲರ ಮನೇಲಿ ಕಸಾರಿಗೆ ಬತ್ತನ್ನ ಅದು ಏನು ಉಳಾಸ್ತಿತ್ತು ಅಂತಾರೆ ಅದಕ್ಕೇನು ತಳಮಸ್ತ್ ಮಾಡ್ತಾರೆ ಕಸರಿ ನೆಳಕೈತು ನೆಳಕದ ಮಾಡ್ಕೊತಾನೆ ಅಲ್ಲಿ ಇದ್ರಾಗ ಒಬ್ರು ಶೇಡ್ಜಿ ಕೂತಿರು ಮಲ್ಕೋದಿರು ಅವ್ರಿಗೆ ಅದು ಸಹನ ಆಗಲಿಲ್ಲ ಆ ಆಶ್ರಮ ಅವ್ರದ್ದು ಸಹನ ಆಗಲಿಲ್ಲ ಸಹನ ಆಗಲಾಗನ ಯಾರು ಆಡೋಸಕದರು ನಂಗೆ ಡಿಸ್ಟರ್ಬ್ ಮಾಡ್ಕೋದಾರ ಅಂತಂದ ಆ ಹುಡುಗ ಮತ್ತು ಥಂಡಿ ಮೈನಸ್ ಇತ್ತು ಆ ಥಂಡ್ಯಾಗ ಇವನ ನಿದ್ದೆ ಸಲುವಾಗಿ ಯಾರ್ದು ನಿದ್ದೆ ಸಲುವಾಗಿ ಶೇಡ್ಜಿನ ನಿದ್ದೆ ಸಲುವಾಗಿ ಆ ಹುಡುಗನ ಅಲ್ಲಿ ಪ್ರಬಂಧಕ ಇರ್ತಾ ಮ್ಯಾನೇಜರ್ ಇರ್ತಾ ಆ ಹುಡುಗನ ಎತ್ತಿ ಹೊರಗೆ ಹಾಕಿರ ಇವ್ರ ನಿದ್ದೆ ಸಲುವಾಗಿ ಆ ಹುಡುಗ ಕಸರಿಗೆ ಬೈತಿದ್ದು ದಯ ಬರಲಿಲ್ಲ ಆ ಹುಡುಗ ಏನಾಯಿತು ಹರಿ ಮುಂಜಾನೆ ತಕ್ಕಂದ್ರೆ ಸಹಿತದ ನೀವು ಖರಾಟೆ ಹೊಡೆದು ನಿದ್ದೆ ಮಾಡಿ ಎದ್ದು ಹೋದ್ರೆ ಯಾರ ಶೇಡ್ಜಿ ಹೊರಗೆ ನೋಡಿದ ಹುಡುಗನ ನೋಡಿದ ಏನು ಚಲೋ ಆಯ್ತು ತಗೋ ಬಲ ಹೋಯ್ತಂತ ಆಯ್ತು ಮನೆ ಕಡೆ ಹೋದರು लगेच ಯಾಂತಿಗೆ ಭೇಟಿ ಅದ ಆಯ್ತು ಮಗ ಆಗಿದೆ ಹಿಂಗೆ ಗೊತ್ತಾಗಿತ್ತು ನಿಮ್ಮನ್ನು ಹುಡುಗಾಡ್ಕೆ ಹೋಗಿದಾರಲ್ಲ ಅಂತ ಅನ್ಕೋತಾರೆ ಮಗ ನಿಮ್ಮನ್ನು ಹುಡುಗಾಡ್ಕೆ ಹೋಗಿದ್ದ ಹುಡುಕ್ಯಾಡ್ತಾ ಅಲ್ಲಿ ಆಶ್ರಮದಾಗ ಬಂದಿದ್ದ ಆಯ್ತು ಒಂದು ಹುಲಿಯ ಹೇಳತ್ತಂದ್ರು ಅಂದ್ರೆ ಒಂದು ಚೇರ ಹೇಳ್ರು ಇವಂಗೆ ಅಲ್ಲಿ ಚಾಲು ಆಯ್ತು ದಗದಾಗಿ ಆಗ ಹುಡುಗ ನೋಡಿದ್ಲ ಸತ್ತು ಬಿದ್ದಿದ್ದು ತಿರಿ ಬಂದ ನೋಡಿದ ಇದಿದ್ದವತ್ಯಾನ ಹುಡುಗ ರಿಜಿಸ್ಟರ್ ತೆಗೆದು ನೋಡಿದ ಇಲ್ಲಿದ್ದವತ್ತ ಅದ್ರಾಗದ ಹೆಸರು ಎಲ್ಲ ಅಲ್ಲಿ ಬಂದ ಆ ಹುಡುಗಲ್ಲಿ ಸತ್ತಿತ್ತು ಅವಾಗ ಅಳ್ಳಿಲ್ಲ ಮತ್ತು ನನ್ನ ಮಗ ಅತ್ತ ಅಳಕ್ಕೆ ಚಾಲು ಮಾಡಿದ ಏನು ಮಾಡಿತು ಮಗ ಸೈ ಕಾರಣನ ಇವಂದು ನಿದ್ದೆ ಮುರ್ಸ್ಕೈತು ನನ್ನ ಮಗ ಸಲ ಅಂದರೆ ಅಳಕದ ಇದು ಖರೇನೋ ಏನು ಅಳು ಆಗಿದ್ದಾದ ಖರೆ ಯಾವ್ದು ಖರೆ ಯಾವುದು ಮಗ ಅಷ್ಟ ಇದತ್ತರ ಕಳ್ಳ ನಿಧಾನ ದಯಾಭಾವ ಬರ್ಬೇಕಾಗಿತ್ತಲ್ಲ ಪೈಲಾನ ಬರ್ಬೇಕಾಗಿತ್ತಲ್ಲ ಮಗ ಇದತ್ತರಲ್ಲಿ ಅವಾಗ ಮಗ ಅದು ಗೊತ್ತಿಲ್ಲಾಗಿತ್ತು ಹಿಂದಿನ ಮಗ ಅದು ಗೊತ್ತು ಬಂದರೆ ಅಳ್ಕದ ಅಂದರೆ ಇವೊಂದು ನಿದ್ದೆ ಮುಗಿಸಲಾಗಿ ತನ್ನ ಮಗಂದು
ತಾ ಫೋನ್ ಮಾಡಿದಂಗೆ ಆಯ್ತು. ವೈಶಿಷ್ಟ್ಯ ಅಂದರೆ ದಯಾಭಾವ ವಿದ್ಯಾನಿ ಐತಿಲ್ಲ ಬೇಕು ಪ್ರತಿಫಲ ಎಲ್ಲರಿಗೆ ಲಕ್ಷದಾಗ ಬರ್ಕಬೇಕು ಯಾವುದೆಲ್ಲ ವಿಷಯ. ಅಂದರೆ ನಿದ್ದಿಲೆ ಏನಾಯಿತು ತನ್ನ ಮಗನ ಸತ್ತು ಅಂದರೆ ಅಳೋದತ್ತ ಒಬ್ರು ಕನ್ನಡ ಕವಿ ಹೇಳಿರು, ಅಳ್ಬೇಕೇನು ಬೇಡ ಅವರು ಅಳ್ಬೇಕಲ್ಲ ಅದಕ್ಕದ್ರು. ಮತ್ತೊಬ್ರು ಅಂದರು ಅಳ್ಬೇಕು ಯಾಕ ಅಳ್ಬೇಕು. ಮತ್ತೊಬ್ರು ಅಳ್ಳಾದ್ರೆ ಅಳಬಾರ್ದು ಆಯ್ತು. ಇವ್ರು ಕೇಳೋಣ ಅವ್ರಿಗೆ ಅಳಬಾರ್ದು ಅಂತ ಅನ್ಕದ್ರು. ಇಲ್ಲರ ಹೇಳ್ತೀರಿ ಅಳಬೇಕು, ಇಲ್ಲರ ಹೇಳ್ಕಿದ್ರಿ ಅಳಬಾರ್ದು ಸತ್ತಬೇಕ, ಇದೇನು ಮನ್ಗಡಿ ಅನ್ಕತ್ರು. ಅಳಬೇಕು ಸತ್ತಬೇಕು. ಯಾವ ಕೂಲು ವಂಶ ವ್ಯಸನೀಯ ಆದ ಸಮಾಜದ ಹೆಸರು ಕೆಟ್ಟಿದ್ದು, ಊರ್ದ ಹೆಸರು ಕೆಟ್ಟಿತ್ತು, ಮನೆಯದ ಹೆಸರು ಕೆಟ್ಟಿತ್ತು, ಧರ್ಮದಿಂದ ಮಾಡಲಿಲ್ಲ, ಯಾವಾಗ ಮಂದಿರಕ್ಕೆ ಹೋಗಲಿಲ್ಲ, ಯಾವಾಗ ಸ್ವಾಧ್ಯಾಯ ಮಾಡಲಿಲ್ಲ, ಇಂಥವು ಸತ್ತ ನಮ್ಮ ಕೂಲಕ್ಕೆ ಏನಾಯ್ತದ ದಾಗ ಹಚ್ಚಿ ಹೋದತ್ತ ಎದಿ ಬಡ್ಕೊಂಡು ಅಳ್ಬೇಕಂತ ಹೇಳಿದ್ರು. ಏನು ನೋಡ್ರಿ ಲಕ್ಷ ಬತ್ತು ಎದಿ ಬಡ್ಕೊಂಡು ಅಳ್ಬೇಕು ಮತ್ತು ಅಳಬಾರ್ದು. ನಮ್ಮ ಕೂಲ್ ವಂಶದ ಹೆಸರು ಮಾಡಿದ್ರು, ಊರ್ದ ಹೆಸರಾಯ್ತು. ಧರ್ಮಾತ್ಮ ಸ್ವಾಧ್ಯಾಯ ಹೇಳೋದು, ಮಂದಿರಕ್ಕೆ ಬರೋದು, ಪೂಜೆ ಮಾಡೋದು ಅಷ್ಟು ಅಳಬಾರ್ದು. ಕರ್ ನಮ್ಮ ಕೂಲ್ದ ಏನು ಮಾಡಿದ ಹೆಸರು ಮಾಡಿ ಹೋದ್ರೆ ಅವ್ನ ಹೆಸರು ಖರಾಬ್ ಮಾಡಿದನ್ನ ಅಳೋದ, ಇವ್ರಿಗೆ ಹೆಸರು ಇದನ್ನು ಅಳೋದಿಲ್ಲ. ಅನ್ನೋಣ ಅಳಾಕೆ ಎಲ್ಲಿ ಹೇಳಾನಿಲ್ಲ. ನಮ್ಮ ಶಾಸ್ತ್ರ ಅಳೋದು ಇಲ್ಲ. ಇವ್ರಿಸ್ತಕ ನೋಡಲ್ಲ. ಸತ್ಬೇಕು ಮಾಮ ಸತ್ಬೇಕು ಹೋಗಿ ಹೋಳಿಗೆ ಹೋಗಿ ತಿಂದು ಬರೋದ, ಅತ್ಯ ಸತ್ಬೇಕು ಹೋಳಿಗೆ ಹೋಗಿ ತಿಂದು ಬರೋದ. ಇವ್ರಿಸ್ತಕ ಅತ್ಯನ ನೋಡೋದಿಲ್ಲ. ವೈಶಿಷ್ಟ್ಯ ಅಂದರೆ ಒಂದು ಉದಾಹರಣೆ ಹೇಳ್ತೇನೆ ನಾನು ನಿಮ್ಗೆ. ಮಗಳು ಸತ್ತಳು, ಸತ್ಯಘಟ್ನ ಅವುಗನ್ನು ಕತ್ತು ಅಂದರು. ಮಗಳು ಸತ್ತಳು, ಆಕೆ ಲಗೇಜ್ ಕೈ ಜೋಡಿಸಿದ್ರು. ಆಕೆ ಮುಖ ಸತ್ತಳು, ಚಲೋ ಆಯ್ತಲ್ಲ, ಅಳ್ಳಿಲ್ಲ ಆಕೆ. ಯಾರ ಮನ್ಯಾಗ ತಮ್ಮದೇರು ಅಳ್ಳಿಲ್ಲ, ಯಾರು ಅಳ್ಳಿಲ್ಲ, ಅವು ಅಳ್ಳಿಲ್ಲ, ತಮ್ಮದೇರು ಅಳ್ಳಿಲ್ಲ, ಯಾರು ಅಳ್ಳಿಲ್ಲ. ಅಳವ್ರು ಬೇರೆದವ್ರ. ಮತ್ತು ಯಾರು ಸೇವೆ ಮಾಡಿದಾರೆ ಅವ್ರ ಕಣ್ಣಾಗ ನೀರು ಬರವಲ್ಲು ಯಾಕೆ ಅಂದ್ರೆ ದಯ ಏನಿದ್ದಾರೆ ಏನವ್ರ ಹ್ಯಾಂದವ್ರನ್ನವ್ರು. ಇರುಸ್ತಕ ಸೇವೆ ಮಾಡಿದ್ಬೇಕು, ಅಳೋದು ಏನು ಅವಶ್ಯಕ ಐತಿ? ಹಾಂ ಸತ್ತಬೇಕು ಅಳೋದು ಯಾಕೆ? ನಾ ಸೇವಾ ಮಾಡಿದ್ದೇನೆ ತೋರ್ಸಾಕ. ಪರಿಸ್ಥಿತಿಗಳು ಹೇಳಿದ್ದೇವೆ ನೋಡಿ, ಸತ್ಯ ಘಟನೆಗಳು ಏನೈತಿ. ನಾಟಕಗಳ ಕಮ್ಮಿ ಮಾಡಿದ್ರೆ ಸುಖ ಆಗೋದೈತಿ. ಇಂದೆಲ್ಲ ನಾಳೆ ನಿಮ್ಮದು ಬಿ ಪಾಳಿ ಬರೋದೇ ಐತೆ. ಅನನ ಸೇವಾ ಅಂದರೆ ಏನು ತಿಳಿತೀನಿ ನೀವು? ತೀರ್ಥಂಕರದ್ದು ಬಂದಾಗೈತಿ. ಅನನ ಆಚರಿಸ್ರಿ. ಆ ಗೋಶಾಲಾ ಏನೇನೇನು ಮಾಡಿದಾರೆ. ಹಾತ್ ಕರ್ಗ ಯಾಕೆ ಮಾಡಿರವ್ರ? ಎಷ್ಟು ಹುಡುಗರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಆ ಕಡೆ IIT ಎಲ್ಲ ನೌಕರಿ ಸಿಗಬಲ್ಲ ಅನನ ಹಾತ್ ಕರ್ಗ ಎಲ್ಲ ಮಾಡಿರು. ವಾತ್ಸಲ್ಯ ಭಾವ ತೀರ್ಥಂಕರ ಬಂದೈತಿ ಇಲ್ಲಿ. ಕರುಣಾ ಭಾವ ಆಗಿದ್ದಿಲ್ಲ ತೀರ್ಥಂಕರ ಬಂದು ಆಚರಿಸಿ ಯಾರಿಗೆ ಬೇಕಾಗಿತ್ತಿದೆಯಲ್ಲ. ಹಾಂ ನಂದು ಆತ್ಮಕಲ್ಯಾಣ ಮಾಡ್ಕೊಂಡು ನೀಡಲಾಗ್ತಿತ್ತು. ಇಷ್ಟೆಲ್ಲ ತಲೆ ಮ್ಯಾಗ ವಜ್ಜೆಗಳು ತೊಗೊಂತೀರಿ ಹೇಳೋದ. ಅನನ ಲೌಕಾತಿಕ ದೇವ ಆಗಿದಾರ ಅನ್ನೋದು. ಸ್ವರ್ಗದಾಗ ಹುಟ್ಟಿದಾರಿಲ್ಲ, ಲೌಕಾತಿಕ ದೇವ ಆಗಿದಾರ ಇದ್ರೆ ಹಾಡ್ತೇನ. ಮಹಾವೀರ ಭಗವಾನಿಗೆ ಯಾವಾಗ ತೀರ್ಥಂಕರ ಬಂದಾಯಿತು? ನಂತರ ಚಕ್ರವರ್ತಿ ಇದ್ದ ಅವಾಗ. ಎಷ್ಟು ಭಾವ ತಿರುಗಾಡ್ರು? 8 ಕೋಟಿ ಭಾವ ಅದ್ರಾಗಿದ್ದಾರಾಗಾಯ್ತು. ಅನನ ನುಸ್ತ ಜಗತ್ತನ್ನವ್ರು ಭಾವ ಮಾಡ್ಕೋತ ಹೋದು ಒಬ್ರ ಬದ್ದಲ್. ತೀರ್ಥಂಕರ ಬಂದು ಆಗಲಿಲ್ಲ ನಿಲ್ಲಿ ನಿಧಾನ 24 ತೀರ್ಥಂಕರಲ್ಲ, ಇತರ ತೀರ್ಥಂಕರಾಗಿ ಮುಗಿಸಿದ್ರೆ ಹೋಗಿ ಸಿಗ್ತೀವಿ. ನುಸ್ತ ಭಾವದಾಗೆ ಏನೈತಿ ಅದೆಲ್ಲ ಐತಿ ನೋಡಿ. ಇದು ಮತ್ತೊಂದು ನೋಡಾಕ್ಬೇಕು. ವೈಶಿಷ್ಟ್ಯ ಅಂದರೆ ಮತ್ತೊಂದು ಹೇಳೋದು ಉದಾಹರಣೆ ಅಂದರೆ, ಒಬ್ಬ ಸಾಧು ಇದ್ದರು. ಅವರ ಬಿಸಿಲು ಭಾಳ ಇತ್ತು. ಒಂದು ನೀರಡಿಕೆ ಭೀ ಆಗಿದ್ದು ಕಂಟಾಸಿ ಒಂದು ಠಿಕಾಣಿಗೆ ಬಾಗ ಕಾಣಿಸ್ತಾನೆ ಹೋಗಿ ಕೂತ್ರು. ಎಲ್ಲಿ? ಅಲ್ಲಿ ಬಾಗದಾಗ ನೀರಡಿಕೆ ಆಗಿದ್ದು. ಅಲ್ಲಿ ಬಾಯಾಗ ನೀರು ಕೊಡ್ರು. ಮ್ಯಾಗ ಬಂದು ಅದು ಕಟ್ರಿ ಇರ್ತಿದ್ಲ, ಅಲ್ಲಿ ಮಲ್ಕೊಂಡ್ಬೇಕ ನಿದ್ದೆ ಆಯ್ತು. ಕರ್ನ್ಯಾಕ ನಡ್ಕೊಂಡು ಬಂದಿರಿ ಬಿಸ್ಲಾಗ, ನಿದ್ದೆ ಫುಲ್ ಆಯ್ತು. ಮತ್ತು ಕನಸು ಬಿತ್ತು. ಕನಸ್ದಾಗ ಏನು ಬತ್ತು? ಕನಸ್ದಾಗ ಮದುವೆ ಮಾಡ್ಕೊಂಡ್ರು. ಸಾಧುನ ಕನಸಿನಾಗ ಬರ್ತದೆ. ಮದುವೆ ಮಾಡ್ಕೊಂಡ್ರು. ಎಲ್ಲ ಗರ್ದಿದಾಗ ಮದುವೆ ಆಯಿತು. ಎಲ್ಲ ಭೋಜನ ಎಲ್ಲ ಆಯಿತು. ಕ್ವಾಟ್ರ್ ಮಂದಿಗೆಲ್ಲ ಮುಂದೆ ತೋಡಿ ಮಕ್ಕಳು ಭೀ ಆದರು. ಮಕ್ಕಳಾದಬೇಕಾ ಮಗನ ನಡುಕ್ಕೆ ತೊಗೊಂಡು ಮಲ್ಕಿದ್ರು. ಆಚೆ ಕಡೆ ಹ್ಯಾಂತಿ ಈಚೆ ಕಡೆ ಇರ. ಮತ್ತು ಅದು ಹುಳುಕ್ಕ ಗರ್ಮಿ ಆಕ್ಕದೈತೆ. ಅನ್ನನ ಅದು ಹೊಳ್ಳಾಡ್ಕದೈತೆ. ಅನ್ನನ ಹ್ಯಾಂತಿ ಅನ್ನಂದಳು ಜರ ಆ ಕಡೆ ಸೇರಿ ನೀವ್ರತ್ತಂದ್ರೆ ಏನ
ಜರ ಆ ಕಡೆ ಸರಿ ಲಗೇಜ್ ಸರಿ ಅಂತ ಆ ಬಾಯಿ ಕಟ್ರಿನ ಮಲ್ಗಿದ್ರು. ಜರ ಸರ್ ಅದು ಹೋಗಿ ಬಾಯಾಗಿ ಬಿದ್ರು. ಇದು ಕನಸು. ನಿದ್ದೆ ಅಂದರೆ ಏನೇನು ಮಾಡ್ತಿದ್ದು ನೋಡ್ರಿ ನೋಡ್ರಿ, ಎಲ್ಲಿ ಮಾಡೋದ ಲಗೇಜ್ ಕನಸಿದೆ ಅಂತ ಆಡೋದು ಚಾಲು ಮಾಡಿಲ್ಲ. ಬಾಯಾಗಿ ಬಿದ್ಬೇಕಾ ನಾನು ಓದಿಸ್ರಿ ಅನ್ನ ಒಬ್ಬ ಹೋಗ್ಕತ್ತೇನವ್ರು ಹಾದಿಯವ್ರು ಬಂತಾರು. ಮತ್ತು ಹೆಂಗೆ ಬಿದ್ದಿರಿ ನೀವ್ರ? ಯಾರು ಧಕ್ಲಾಸ್ರು? ಏನು ಆತ್ಮಹತ್ಯೆ ಮಾಡ್ಕೋತೀರಿ? ನೀನು ಸಾಧುಗೂ ಆತ್ಮಹತ್ಯೆ ಸಾಧು ಕೇಳೋದು ಪಾಳಿ ಹೋಗ್ಯದ. ಮನೆಯಪ್ಪ ಎಲ್ಲ ಊರು ಸಣ್ಕತ್ರಿ ಅಂತ ಹಗ್ಗ ಬಿಟ್ಟ ಹಗ್ಗಲಿ ಮ್ಯಾಗ ಬರ್ತಿದ್ದ ಅವರ ಹಗ್ಗ ತೊಗೊಂಡು ಮ್ಯಾಗ ಬರ್ಕತ್ರು. ಮ್ಯಾಗ ಬರ್ತಾ ಹಿಂಗೆ ಜಕ್ಕುತ್ತಾ ಆ ಶ್ರಾವಕ ಯಾರು ಉಳಿಸ್ಕೊತಿರಲ್ಲ ಅವ್ರ ಮೋತಿ ಕಡೆ ನೋಡ್ಕೊತೀರಿ. ಯಾರ ಸಾಧು ಅವ್ನು ಮೋತಿ ಬಿಟ್ಟು ನೋಡ್ತಾರೇ ಇಲ್ಲ, ದಸರೆ ಏನು ವಿಷಯ ಇಲ್ಲ. ಎದ್ರೆ ಬಿದ್ದರೆ ಮೋತಿ ನೋಡೋದು. ಆಯ್ತಾ ಶ್ರಾವಕರು ಅನ್ಕೋದ್ರು ನಮ್ಮ ಮೋತಿ ಯಾಕೆ ನೋಡ್ಕೊತೀವಿ? ನಾ ಸಾಧು ಇದನ್ನು ಜರ ಅಲ್ಲಿ ಕಟ್ಟಿ ಮ್ಯಾಗ ಮಲ್ಕೊನು ನುಸ್ತ ಕನಸು ಬಿತ್ತು. ನನ್ನ ನುಸ್ತ ಮದುವೆ ಆಗಾನಿಲ್ಲ, ಕನಸು ಬಿತ್ತು ನಂದ ಈ ಥರ ಆಯಿತು, ನಿಮಗೆ ಕಡಿದ ಪಡಿ ಬಂತು, ನೀವು ಮದುವೆ ಮಾಡ್ಕೊಂಡು ನಿಮ್ಗೆ ಮಕ್ಕಳಿದಾವೆ, ಯಾರು ಹೇಳ್ಕದಿ, ನಿಂದು ಹೆಂಗೆ ನೀ ಸಂಸಾರ ಮಾಡಾಕದಿ? ವಿಚಾರ ಮಾಡುವಂಥದ್ದು ಗೋಷ್ಠಿ ಐತಿ ಒಂದೊಂದು. ನನ್ನ ದೃಷ್ಟಿಕೋನ ಹೇಳೋದಂದ್ರೆ ಏನೈತಿ, ನಾವು ಏನು ಕೆಲಸ ಮಾಡ್ಕದೇವು, ಹೆಂಗೆ ಮಾಡಾಕದೇವು, ಮೇನ್ ಎಲ್ಲ ಥರ ಕೆಡ್ಸ್ ನಿದ್ದೆ ಐತಿ. ನಿದ್ದೆ ಏನಂತಾರಲ್ಲ ಬುದ್ಧಿ ಕೆಡಿಸ್ತೈತಿ ಅಂತಾರೆ. ನಿದ್ದೆಗೆ ಬುದ್ಧಿ ಅಲ್ಲ, ಬುದ್ಧಿ ಕೆಡಿಸ್ತೈತಿ. ಅನ್ನೋಣ ಎಷ್ಟು ಜಾಗೃತಿ ನಿಲ್ತೇವೆ ನೋಡ್ರಿ. ಕ್ಷಣಕ್ಕೆ ಮಾತ್ರ ಇಲ್ಲ, ಅದು ಸಾಧು ಥರ ಭಯಂಕರ ಜಾಗೃತಿ ಬೇಕು. ಅಷ್ಟೆಷ್ಟಿಲ್ಲ, ಜರ ಮಲ್ಕಿದ್ರೆ ಭಾಳ ಕೆಟ್ಟ ಕರ್ಮ. ನಿಮ್ಮದು ಕರ್ಮ ಜರ ಕಮ್ಮಿ ಕಟ್ತೈತಿ, ನಮಗೆ ಭಾಳ ಕೆಟ್ಟ. ಅನ್ನೋಣ ಇವೆಲ್ಲ ರೋಗಗಳೆಲ್ಲ ಹಾಕ್ತಾವೆ ನಿಮ್ಗೆ ಹೇಳೋದಂದ್ರೆ ಈ ಪರಿಸ್ಥಿತಿ. ಅನ್ನೋಣ ಯಾವ್ದು ನೋಡೋದಿಲ್ಲ. ಶಾಂತ ರಸ ಅಂದರೆ ಏನು ಜ್ಞಾನ ವಿಷಯ ಬತ್ತಲ. ಈಗ ಪಾಂಡ್ರೆ ಪೀಸಿ ಇರ್ತಾವೆ ಶಾಂತ ರಸ ಅಂದರೆ. ಒಂದು ಉದಾಹರಣೆ ಕೊಟ್ಟಿದ್ದಾರೆ, ಅವು 7 ಲಾಕ್ ಇರ್ತಾವೆ. ಎಷ್ಟ 7 ಲಾಕ್ ಟೀಮ್ ಇರ್ತಾವೆ. ಆ ಥರ ಜರ ಕಮ್ಮಿ ಜಾಸ್ತಿ ಆಕೈತಿ ಅಂದರೆ ಕಮ್ಮಿ ಜಾಸ್ತಿ ಆಯ್ತು ಥರ ಕಸಾರಿಗೆ ಬರ್ತೈತಿ. ಪಾಂಡ್ರೆ ಪೀಸಿ ಅಂದರೆ ಯಾರು ಪಾಂಡ್ರೆ ಪೀಸಿ ಕಮ್ಮಿ ಇದಾವೆ ಅಂತಾರೆ, ಬೇರೆ ಆಗುತ್ತೆ. ಅದು ಕಮ್ಮಿ ಆಯ್ತು ಮನುಷ್ಯ ಆ ಕಡೆ ಓಡ್ ಈ ಕಡೆ ಓಡ್ ಅವರ ಬವರ ಎಲ್ಲ ಮಾಡ್ತಿರ್ತಾರೆ. ಆಯ್ತು, ಅದು ಕಮ್ಮಿ ಆದ್ರಲ್ಲಿ ಆಗ್ತೈತಿ ಕಷಾಯಿಲಿ. ಇಲ್ಲಾಂದ್ರೆ ಈಗ ಏನಂತಾರೆ ಪಪ್ಪೈ ತಿಂದಬೇಕಾ ವಾಡಿಸ್ತೀವಿ. ಪೈಲ ಏನು ಪಪ್ಪೈಕಾಯಿ ಇದ್ದು ಏನ ಜುನಕೆ ರೊಟ್ಟಿ ಕ್ಯಾರವಾಳ ರೊಟ್ಟಿ ಇದೇ ಇತ್ತು ನೋಡಿ. ಕಮ್ಮಿ ಆದ್ರಲ್ಲಿ ಅದು ಬ್ಲಡ್ ಕ್ಯಾನ್ಸರ್ ಯಾತ್ರೆ ಆಗ್ತೈತಿ. ಪಾಂಡ್ರೆ ಪೇಶಿ ಮತ್ತು ಲಾಲ್ ಪೇಶಿ ಕೂಡಿದಕ್ಕೆ ಬ್ಲಡ್ ಕ್ಯಾನ್ಸರ್ ಆಗ್ತೈತಿ. ಐತಲ್ಲ ನಿಮ್ಗೆ ಕಾರಣ ಏನು ಅದು ಕೂಡ್ತಾವೆ ಯಾಕೆ, ಅದೆಲ್ಲ ವಿಷಯ ಬೇರೆ ಐತಿ ಇರಲಿ. ಅನ್ನ ಪಾಂಡ್ರೆ ಪೇಶಿ ಕರೆಕ್ಟ್ ಜಗತ್ತಾಗ ಇದ್ದು ಶರೀರದಾಗ ಕರೆಕ್ಟ್ ಬೇಕಾದರೆ ಯೋಗಾಸನ ಪ್ರಾಣಾಯಾಮ ಇವೆಲ್ಲ ಕಂಪಲ್ಸರಿ ಮಾಡ್ಬೇಕು. ಮತ್ತು ಆಹಾರದಾಗ ಕಮ್ಮಿ ಹಾಕೋತ ಹೋಗ್ಬೇಕು. ಅಂದರೆ ಆಹಾರ ಕಮ್ಮಿ ತಾಕತ್ ಹೆಚ್ಚ, ಬಲ ಹೆಚ್ಚ. ಮತ್ತು ಆಹಾರ ಕಮ್ಮಿ ಆಯ್ತಾರೆ ನಿದ್ರಾಭಿ ಜಿಂಕ್ ಆಗ್ತೈತಿ. ಶಾಂತ ರಸ ಬತ್ತೆ ಅದರಲ್ಲಿ ಇವ್ರು ಬತ್ತ್ಯಾಕಾಯಿ ಕುಂದಾಚಾರ್ಯ ಹೇಳಿರು, ಶಾಂತರಸ್ ಮೋಕ್ಷಕ್ಕೆ ಅದು ಒಂದೇ ಕಾರಣ. ಶಾಂತರಸ ಅಂದ್ರೆ ಏನು, ಎಲ್ಲ ಕಷಾಯ ಶಮನ ಆಗ್ತೈತಿ. ಅನ್ನೋ ಸಮಯ ಸರ್ ಬರ್ರಿ ಅದ್ರ ಮ್ಯಾಗ ಆತ್ಮದ ಮ್ಯಾಗ ಬರಲಾರ. ಆತ್ಮಗೇನು ಕ್ರೋಧ ಐತೇನ, ಕಷಾಯಗಳಿದಾವೇನ, ಆಯ್ತು ಆತ್ಮ ಕಟ್ಕೋತೈತಿ ಅದರಲ್ಲಿ. ಯಾವ ದೃಷ್ಟಿಕೊಂಡ್ಲಿ ನನ್ನ ಶಾಂತರಸ ಏನೈತಿಲ್ಲ ಈತ ಸಲುವಾಗಿ ಸಮಯ ಸರ್ ಬರೋಲ್ಲ. ಕರ್ತ ಕರ್ಮ ಅಧಿಕಾರಿ ಅಂದ್ರೆ ಹಿಂಗೆ ಒಂದು ಐತೆ ಅದರ. ಅದು ಯಾರು ತಿಳ್ಕೊತಾರ ಅವ್ರಿಗೆ ಮೋಕ್ಷ ದೂರ ಇಲ್ಲ. ಆಚರಿಸಿ ಹೇಳ್ರಿ ಸಮಯ ದಿವಸದಾಗ 3ನೇ ಭಾಗದಾಗ ಕರ್ತ ಕರ್ಮ ಅಧಿಕಾರದಾಗ ಆ ದೃಷ್ಟಿಕೊಂಡ್ಲಿ. ಇನ್ನು ಏನದ ಕರ್ತ ಕರ್ಮ ಅಂದ್ರೆ ಯಾರು ಮಾಡ್ರಿ ನಾವ್ರು ಅಂತೀವಿ ಅವ್ರದಿಂದ ಆಯ್ತು. ವ್ಯವಹಾರದಾಗ ಬರೋರು ಐತಿ ಅನ್ಕತ್ತೈತಿ. ಖರಿ ಯಾರ್ದಿಂದ ಯಾರು ಮಾಡ್ತಿರಲ್ಲ. ನಮ್ಮದು ಕರ್ಮ ಆ ಟೈಮ್ದಾಗ ಮಾಡ್ತಿರ್ತೀವಿ. ಧ್ಯಾನ ಬತ್ತೆ ನಿಮಗೆ
ಮಾಡ್ತಾರೆ ಅವ್ರು ನಿಮಗೆ ಐತಿ ಅನ್ನೋ ಸಮಯಕ್ಕೆ ಪಾಡ್ದಾಗ ಭೀ ಒಂದು ವಿಷಯ ಅಂದ್ರೆ ಹೇಳ್ರು ಸ್ವಯಂ ಕೃತಂ ಕರ್ಮ ಯಥಾತ್ಮನ ಪುರ ಅಂದರೆ ಸ್ವಯಂ ಕರ್ಮ ಮಾಡಿಂದ ಬಡಿತು ಖರೆ ನಿಮಿತ್ತ ನಿಮ್ಮದಿಂದ ಬಡಿತು ನಾವು ಸ್ವಯಂ ಮಾಡಿಂದ ಎಲ್ಲಿ ಹೋಯ್ತು ಕರ್ಮ ದುಸರದವ್ರದಿಂದ ಆಯ್ತಾರೆ. ಹಾಂ, ಒಂದೊಂದು ವಿಷಯ ಹಿಂಗಿರ್ತಾವೆ ಮತ್ತೊಮ್ಮೆ ಆಗಬಾರ್ದು ಅದು ಹೇಳ್ಕತ್ತೀವಿ ಅವ್ರಿಗೆ. ಯಾಕ ಒಮ್ಮೆ ಕರ್ಮ ಬಂದು ಬಡಿಯೋದು ಮತ್ತೊಮ್ಮೆ ಬಡಿಸಕ್ತೈತಿ ವ್ಯವಹಾರದಾಗ. ಹಾಂ, ಕರ್ತ ಕರ್ಮ ಅಧಿಕಾರ ಅಂದ್ರೆ ನಿನ್ನ ಇದೆ ನೋಡಿ, ಏನು ಹೇಳ್ತಿದ್ದ ಇದೆ ಹೇಳೋದು ನಿಮಿತ್ತ ಇದ್ರ ಅರ್ಥ್ಯಾನ ಮನುಷ್ಯನಾಗ ಒಂದು ಪಿತ್ತ ತೆಗೀತಿ, ಆ ಪಿತ್ತ ತೆಗಿಕ್ಕೆ ಹತ್ತೈತಿ ಮನುಷ್ಯ ಎಲ್ಲ ಫ್ರೇಶ್ ಆಗೈತಿ ನೋಡಿರಿ. ಅಂತಾರೆ ಇಲ್ಲಿ ಏನಿಲ್ಲ, ಈಗ ಶಾಂತ ಆಯ್ತು ನೋಡಿ. ಅಂದರೆ ಮೇನ್ ಮನುಷ್ಯಾಗ ಹೋಗಿ ಹೇಳಿದ್ಬೇಕು ಅದು ಮನುಷ್ಯ ಶಾಂತ ಆಗಿ ಅಷ್ಟಿದಕ್ಕೆ ಆಗೋ. ಇನ್ನು ಅಲ್ಲಿಂದ ಮುಂದಿನ ಏನು ಮಾಡ್ದ ಶಾಂತ ಆದ್ಬೇಕಾ ಅಂಥದ್ರಾಗ ಇಂಟ್ರೆಸ್ಟ್ ಬರಬಾರ್ದು, ಇಂಥ ಕೆಲಸ ಮಾಡ್ಕೊತ ಹೋಗೋದ ಅನ್ನೋ ಅವ್ರು ಏನು ಹೇಳ್ಕದರು ನಿದ್ರಾದಲ್ಲಿ ಸಾಧುದ್ರ ಕೇಳ್ರಿ ಈಗ ನೋಡ್ರಿ. ಹಿಂಗೆ ಮತ್ತೊಬ್ಬರು ರಾಜ ಮತ್ತು ಮಹಾರಾಜ ರಾಣಿ ಇದ್ರು ಇಬ್ಬರು ಮಂದಿ, ಅವ್ರು ಭೀ ಶಾಂತ ಮಾಡ್ಕೋತೀರಿ. ನಿದ್ದೆ ಹತ್ತಿತ್ತು, ಇಬ್ಬರು ಮಂದಿ ಇದ್ರು, ಎಲ್ಲ ಚಲೋ ಏಕದಮ್ ಸುಖದಿಂದ ನಡೆದಿತ್ತು. ಆಯ್ತು ಲೇಡೀಸ್ ಒಳಗೆ ನೋಡೋದಾದ್ರೆ ಮೇನ್ ಪ್ರಾಬ್ಲಮ್ ಅಂದರೆ ಮದುವೆ ಯಾಕೆ ಮಾಡ್ಕೊಳ್ಳೋದು, ಗಂಡಸರು ಯಾಕೆ ಮಾಡ್ಕೊಳ್ಳೋದ ಹೆಂಗೆ ಇದು ಭೀ ಕ್ಯಾನ್ಸರ್ ಮಾಡಿ ಚಲೋ ಹೇಳಿದರು. ಒಂದು ಪುಸ್ತಕ ಇದೆ ಅವ್ರದ್ದು ಭೀ, ಯಾರು ಒಬ್ಬರಿಗೆ ಇನ್ನೂ ನಿಂಗೆ ಮಕ್ಕಳಾಗಲಿಲ್ಲ ಅಂದ್ರಿಗೆ ಆಕೆಗೆ ಎಷ್ಟು ಆಕೆ ಗಪ್ಪಿದ್ರು ಶಾಂತ ಇದ್ದಾಳೆ. ಯಾರು ಹೋಗಿ ಹೇಳಿ ಮಕ್ಕಳಾಗಲಿಲ್ಲ ಶಾಂತ ನಿದ್ದೆ ಮಾಡ್ತಾರೆ. ಅಯ್ಯನ್ನ ಆಕೆ ಮನುಷ್ಯನಾಗ ಹಾಕಿ ನೋಡೋದು, ಇನ್ನು ಮಕ್ಕಳು ಬೇಕಲ್ಲ ಶಾಂತಿ ಇತ್ತು. ಇನ್ನು ಗಂಡದೇರಿ ಎಷ್ಟು ತಕ್ಕ ಕಸವ್ರ ಏನಿಲ್ಲ. ಒಬ್ಬ ಸಾಧುನ ಕಡೆ ಹೋಗೋಣ ಅಂತಂದರು, ಹೋದರು. ಹೋಗಿ ಸಾಧು ಕೇಳಿದ್ರು, ಸಾಧು ಭೀ ಅಂದರು ಖರೀದೇನು ಸಾಧು ಭೀ ಅಂದರು ಈ ಥರಾಗಿ ಬೆಳಿಬ್ಯಾಡ. ನೋಡ್ರ ಭಾಳ ಮಂದಿಗೆ ಹೇಳ್ಬೋದು ಬೈದೀವಿ, ನಿಮ್ಮ ಊರಾಗ ಭೀ ಹೇಳಿದೆವು ಎಷ್ಟೇ ಮಂದಿ ಮದುವೆ ಮಾಡ್ಕೋಬೇಡ್ರಿ ಬಾಬಾ ಅಂತ. ನೋಡಿ ಭಾಳ ಮಂದಿಗೆ ಹೇಳಿದೆವು ಮದುವೆ ಮಾಡ್ಕೋದೇವು. ಅವ್ರು ಹೇಳ್ತಾರೆ ಭೀ ನಮಗೆ ಯಾರು ಖರಿ ಐತೆ. ಸಾಧು ಅಂದರು ಈಗ ಇದೀರಿ ಸುಖ ಐತಿ ಯಾತಕ್ಕೆ ಕೂಸಾಕ ಕುನ್ನಿ ಇಲ್ಲ. ಅವ್ರು ಹೆಂಗಸರು ಒಮ್ಮೆ ಹಟ್ಟು ಹಿಡ್ರೆ ಬಿಡೋಲ್ಲ, ಇಲ್ಲ ಅಕ್ಕ ಕೂಸು ಆಗ್ತೈತಿ ಖರೆ ಇನ್ನು ಅವಧಿಜ್ಞಾನಿದಾರ ಹೇಳೋರ್ಲ ಕರೆಕ್ಟಾ. ಕೂಸು ಆಗ್ತೈತಿ, ಗರ್ಭದಾಗ ಬರ್ತಿತ್ತು ಕೂಸ. ಮತ್ತು ಗಂಡಗೆ ತಿಳಿದ್ರೆ ಗಂಡ ದೀಕ್ಷಾ ತೊಗೊಂಡು ಹೋಗ್ತಾರೆ. ತಿಳಿತು ನಿಮ್ಗೆ ಲಕ್ಷದಾಗ ಬರ್ತೈತಿ ಇಲ್ಲಿ ಎಲ್ಲ. ಅದು ಗಂಡು ಹೋದ್ರೆ ಹೋಗಲಿ ಖರೆ ನಂಗೆ ಮಕ್ಕಳು ಬೇಕಾ. ಮೇನ್ ಅಂದ್ರೆ ಮದುವೆನ ಮೇನ್ ಪ್ರಾಬ್ಲಮ್ ಇದೇ ಐತಿ ಹೆಚ್ಚಿನ ಭಾರತ ಅನ್ಕತ್ರು. ಆಯ್ತು ಇಬ್ಬರು ಮಂದಿಗೆ ಆಶೀರ್ವಾದ ಕೊಟ್ಟರು. ಆದರು ನಿಧಾನ ಮಹಾರಾಜಗಳು ಏನು ಹೇಳ್ರು, ಹೊಟ್ಯಾಗ ಕೂಸು ಬತ್ ಕೀ ನಿಧಾನ ಮುಚ್ಚರ ಹಿಡ್ಬೇಕಲ್ಲ. ಮೇನ್ ಅಂದರೆ ಮುಚ್ಚಂಗಿಲ್ಲ ಅವ್ರು ಯಾರು ಆಗಿದಾರ ಅವ್ರಿಗೆ ಹೇಳ್ಬೇಕಲ್ಲ. ಲಕ್ಷ ಬತ್ ನಿಮ್ಗೆ ಆಯ್ತ ಕೂಸು ಬಂದಿಂದ ಗಂಡಗೆ ತಿಳಿತು, ದೀಕ್ಷಾ ತಗೊಂಡು ಹೋದರು. ಆಯ್ತು ಇನ್ನು ಕೂಸು ಬಂದೈತಿ, ಖುಷಿ ಆಯ್ತು, ಗಂಡು ಹೋದ್ರು. ಹೇಳ್ತಾರೆ ನನಗೆ ಹೇಳ್ತಾರು, ಮದುವೆ ಮಾಡ್ಕೊಂಡ್ಬೇಕಾ ಮಗ ಶತ್ರು ಅಂತ ಆಚಾರ್ಯಗಳು ಹೇಳಿದಾರೆ. ಮಗ ಶತ್ರು ಆಗಿದಾರ ಆಚಾರ್ಯಗಳು ಪೈಲ ಲಕ್ಷದಾಗ ಇಡೀರಿ. ಮದುವೆ ಮಾಡ್ಕೊಂಡ್ಬೇಕಾ ನಿಮ್ಮೆ ಮಗ ಹುಟ್ಟಿಸ್ತಕ್ಕ ಶಕ್ತಿ ಕ್ಷೀಣ ಆಗ್ತೈತಿ. ಮತ್ತು ಮಗ ಹುಟ್ಟಿದ್ಬೇಕಾ ಗಂಡ ಆಯ್ತದ ಮಾಯಿ ಇರ್ತೈತಿ. ಟಾಯ್ಲೆಟ್ ತೊಗೊಂಡು ಬರ್ರಿ, ಅದು ತೊಗೊಂಡು ಬರ್ರಿ, ನೀರು ಕುಡಿಗೆ ತೊಗೊಂಡು ಬರ್ರಿ, ಚಹಾ ತೊಗೊಂಡು ಬರ್ರಿ. ಎಷ್ಟು ತಕ ಮಕ್ಕಳು ಇರೋಲ್ಲ ಅಷ್ಟು ತಕ. ಮಕ್ಕಳು ಹುಟ್ಟಿದ್ಬೇಕಾ ನಾ ಜಳಕ ಹಾಕಿದ್ಯಾ, ನಾ ಹಾಲು ಕುಡಿಸ್ಕಿದ್ಯಾ, ಮಾಯೆ ನಿಮ್ಮೆ ಯಾರ್ದಿಂದ ನನ್ನ ಆಚಾರ್ಯಗಳು ಹಿಂಗೆ ಕೇಳಿದರು ಅಂತಿದ್ದು ನೋಡಿ. ಮಗಗೆ ಶತ್ರು ಹೆಂಗೆ ಅನ್ಕದರು? ಹಾಂ ಲಕ್ಷ ಮಗ ಹುಟ್ಟಲ್ಪೇಕ್ಷ ಪೈಲ ಶಕ್ತಿ ಹೋಗ್ತಿತ್ತು. ನಿಮ್ಮೆ ಹುಟ್ಟಿದ್ಬೇಕಾ ಇದು ಮಾಯೇತರ ಅಂತಿಮ ಕಮ್ಮಿನ ಆಯಿತು ಅನ್ನೋ ಶತ್ರು ಅಂತ ಹೇಳಿದವ್ರು. ಯಾಕಂದ್ರೆ ಮುಂದೆ ಏನು ಮಾಡಿದ್ಬೇಕಾ ಮಗ ದೊಡ್ಡವ ಮದುವೆ ಮಾಡಿದ್ಬೇಕಾ ಇನ್ನು ನಿಮ್ಮದು ಆಗಿದ್ದು ಬುದ್ಧಿ ಈಗ ನಿಮ್ದು ನಡೆಯಿಲ್ಲ.
ಇವ್ರ ಯಾನ್ ತಿನ್ನೋದ ಒಂದು ಟೈಮ್ ಎರಡು ಟೈಮ ಅಲ್ಲಿ ಗಪ್ ಕೊತ್ತು ಬಿಡೋದ ಮೂಲ್ಯಾಕ ಅಂತಾರೇನಿಲ್ಲ ಕನ್ನಡದಾಗ ಹೆಚ್ಚಿರ್ತೈತಿ ಹಿಂಗೆ ಮೇನ್ ಪ್ರಾಬ್ಲಮ್ ಅಂದರೆ ಶತ್ರು ಅನ್ನೋಕ್ಕೆ ಕಾರಣ ಆಚಾರ್ಯ ಯಾಕಂದರೆ ಇದೇ ಐತಿ ಎಲ್ಲರ ಮನೆಗೆ ಇರ್ತೈತಿ ಖರೀ ಯಾರು ಪೈಲದಿಂದ ಸಂಸ್ಕಾರ ಕೊಡ್ತಾರೆ ಅವ್ರ ಮನೆಯಾಗ ಇರೋಲ್ಲ ಇದು ಪೈಲ ಲಕ್ಷಣ ಅನನ್ನ ಸಂಸ್ಕಾರ ಕೊಡ್ಕೋಬೇಕು ಹಿಂದಿನ ಏನು ಉಪಯೋಗ ಪೈಲದಿಂದ ಸಣ್ಣದಿಂದ ಪಾಠಶಾಲಾ ತೊಗೋಬೇಕು ಪಾಠಶಾಲೆ ಎಲ್ಲ ಕಂಪಲ್ಸರಿ ಮಾಡ್ಬೇಕು ಪಾಠಶಾಲಾದಿಂದ ಮಹಾತ್ಮ ಗಾಂಧಿ ನಮ್ಮ ಭಾರತ ದೇಶ ಜನಕಾಷ್ಟ ಪಾಠಶಾಲಾದಿಂದ ಯಾವ್ದ ಪುರುಷಾರ್ಥ ಸಿದ್ಧಿ ಉಪಾಯ ಪುಸ್ತಕ ಓದಿರು ಅವರು ಮತ್ತು ಪಾಠಶಾಲಾ ಮತ್ತು ಸತ್ಯ ಮತ್ತು ಅಹಿಂಸಾಲೆ ಯಾವ ತೀರ್ಥಂಕರುಗಳ ಎಷ್ಟು ಮಂದಿ ಯುದ್ಧ ಮಾಡಿದಾರೆ ಇಲ್ಲಿ ಎಲ್ಲರೂ ತೀರ್ಥಂಕರುಗಳು ಆಗವ್ರು ಬಾಹುಬಲಿ ಭರತ್ ಯುದ್ಧ ಮಾಡಿದಾರೆ ಇಲ್ಲ ಅದು ಏನಿಲ್ಲ ಎಷ್ಟು ಮಂದಿ ಮೋಕ್ಷ ಮತ್ತು ಹೋಗಿದ್ದಾರೆ ಖರೆ ಅಹಿಂಸಾಲೆ ಮತ್ತು ಸತ್ಯಲೆ ತೊಗೊಂಡಿನವ್ರು ಅಂದ್ರೆ ಒಬ್ಬರೇ ಮಹಾತ್ಮ ಗಾಂಧಿ ಯಾವ್ದ್ರಲ್ಲಿ ಅಹಿಂಸಾ ಮತ್ತು ಸತ್ಯಲೆ ಅದನ್ನು ಹೇಳ ನಿಮ್ಗೆ ಯಾವ್ದು ಭೀ ಆಗಲಿ ದೃಷ್ಟಿಕೋನ ಇರ್ತದೆ ನಾವು ವಿಚಾರ ಹೆಂಗೆ ಮಾಡ್ಬೇಕು ನೋಡ್ರ ಯಾನ ಸತ್ಯಲೆ ಎಲ್ಲನ ಕರೆಕ್ಟ್ ಆಗ್ತಿರ್ತೈತಿ ಯಾವುದ ಅಹಿಂಸಾ ಅಂದರೆ ಒಬ್ಬರ ಬದಲು ಭಾವ ನೋಡಿ ಚಲೋ ಮಾಡಿದ್ದು ಅದು ಅಹಿಂಸಾ ಒಂದು ಜೀವದ ಉಳಿಸಿದ್ದು ಅದು ಅಹಿಂಸಾ ಅನ್ನನ ನೋಡ್ರ ಕೆಲಸ ಏನು ಮಾಡೋದೈತಿ ಸ್ವಾಧ್ಯಾಯ ಇರಲಿ ಯಾವುದು ಭೀ ಇರಲಿ ಗಂಡ ದೀಕ್ಷಾ ತಗೊಂಡು ಹೋದ ಮಗನ ಮತ್ತು ಜಾಕಿ ಮಾಡ್ಬೇಕಲ್ಲ 25 ವರ್ಷ ಆಯಿತು ಮಹಾರಾಜರು ಹೇಳಿರೋರ ಏನು ಹೇಳಿದ್ರು ಕಿ ಮಗ ದಿಗಂಬರ ಸಾಧು ನೋಡ್ರಿ ಅಂದರೆ ಮಗ ಭೀ ದೀಕ್ಷಾ ತೊಗೊಂಡು ಹೋಗ್ತಾ ಆಯ್ತಲ್ಲ ಲಗೇಜ್ ದ್ವಾರಪಾಲ ಅಯೋಧ್ಯದಾಗ್ಯದ ಲಗೇಜ 4 ದಿಕ್ಕಕ್ಕೆ ದ್ವಾರಪಾಲಗಳು ನಿಲ್ಲಿಸಲು ಯಾರು ಭೀ ದಿಗಂಬರ ಸಾಧು ಒಳಗೆ ಬಂದ್ರೆ ಬರು ಬಿಡೋದಿಲ್ಲ ಅವ್ರನ್ನ ಬಡ್ದು ಹೊರಗೆ ತೆಗಿರತ್ತೆ ಹೇಳ್ತಾರೆ ಖರೆ ಕರ್ಮ ಯಾರ್ದು ಏನು ಬಿಡಲ್ಲ ಕರ್ಮದೋಷದಲ್ಲಿ ಒಂದು 25 ವರ್ಷ ಆಗನೆ ಅವರಿಗೆ ರಾಜೇ ಇದ್ಲ ಪೂರ್ಜಳನ್ನ ಮಗ ಹತ್ರ ಎಷ್ಟು ದಡ್ಡವಾಗಿದ ಮಹಾರಾಜರು ಹಿಂಗೆ ಹೇಳಿದ್ರು ನೋಡ್ಕೊತಾ ಬಂದರು ಬಂದು ಕತಿ ಬಾದಳಿಗೆ ಐತಿ ಬಂದರು ಆಯ್ತಿನ್ನ ಎಲ್ಲರನ್ನೂ ಪಡೆದು ಹಾಕಿರವ್ರು 25 ವರ್ಷ ಖರೆ ಪೂರ್ವಭೌದವ್ರು ರಾಜನ ಯಾರು ಬಡ್ಯಾವ್ರು ಹಾಂ ಲಗೇಜ್ ಒಳಗೆ ಬಿಟ್ರು ಅಷ್ಟದಾಗಿ ನೋಡಿಳು ಯಾರ ರಾಣಿ ಎಲ್ಲಿ ಬೇಕಾರಿ ಬೈಂದ ಹಾಂಗೆ ಬೈಂದ ತಂದ ಹೊರಗೆ ತೆಕ್ಕತ್ರ ದಾಸಿ ನೋಡಿಳು ಸುಕೌಶಲ್ ಮುನಿಂದ ಕಥೆ ಐತಿದ್ರು ದಾಸಿ ನೋಡಿಳು ದಾಸಿಗೆ ರಾಜ ಭಾಳ ಚಲೋ ಇದ್ದ ಸತ್ಯೇಂದ್ರ ರಾಜ ಏನಾರ ಹೆಸರು ಐತಿ ಅಕ್ಷರಶಃ ದಾಸಿ ನೋಡಿ ಯಾಕೆ ಅಳ್ಕತ್ರು ಲಗೇಜ ಸುಕೌಶಲ್ ಮುನಿ ನೋಡ್ರು ಅವರು ಮುನಿ ಇಲ್ಲಾಗಿರು ಯಾರು ನಿಮ್ಗೆ ಏನು ಮಾಡಿ ಹೇಳ್ರಿ ನಾವು ಶಿರಕ್ಷೆ ಮಾಡ್ತೇವೆ ಬಡಿತೇವೆ ಹೊಡಿತೇವೆ ಅಂದ್ರೆ ಇಲ್ಲ ನಂಗೆ ಯಾರಿಲ್ಲ ನಿಮ್ಮ ಪೂರ್ವದವ್ರು ಅಪ್ಪ ಬಂದಿರು ದಿಗಂಬರ ದೀಕ್ಷಾ ತೊಗೊಂಡರು ಹಾಂ ತಂದ ಬಿಡಿ ಅದು ಮಗ ಹೇಳ್ದದು ಲಗೇಜ್ ಎಕಡೆ ಹೋದ್ರದ್ದು ಕೇಳ್ಕೊತ ಬೆನ್ನು ಹಾಕಿದ್ರು ಅಲ್ಲಿ ಸಿಪಾಯಿಗಳು ಕೇಳಿದ್ರು ಈ ಕಡೆ ಹೋಗಿದ್ದಾರೆ ಹುಡುಕ್ಯಾಡಿ ಕುಡಿದಾಡ್ತಾ ಅಲ್ಲಿ ಹೋದರು ಭೇಟಿ ಆದ್ರಲ್ಲಿ ಭೇಟಿ ಆದ್ಬೇಕಾ ತಾಮ್ರ ಅನ್ಕತ್ರು ಅಲ್ಲಿ ಲಗೇಜ್ ವೈರಾಗ ಐದು ದೀಕ್ಷಾ ನೋಡಿ ಮಹಾರಾಜ್ ನೋಡಿ ತಾಮ್ರ ನಂಗೆ ಭೀ ದೀಕ್ಷಾ ತೊಗೊಳಿದೈತೆ ಅಂದರು ಆಯ್ತು ಅವ್ರು ಮಹಾರಾಜರು ಅಂದರು ದೀಕ್ಷಾ ಮನ್ಯಾಗ ಪರ್ಮಿಷನ್ ಬೇಕು ತಾಮ್ರ ಅಂದ ಅವನ ಪರ್ಮಿಷನ್ ತೊಗೊಂಡು ಬರ್ತೇನೆ ಅಷ್ಟೇದಾಗ ಈಗ 6 ಥರ ಹೋದ್ರೆ ಧ್ಯಾನ ಮಾಡಿ ಸತ್ತಳು ಯಾರ ಅವ್ವ 6 ಥರ ಹೋದ್ರೆ ಧ್ಯಾನ ಮಾಡಿ ಸತ್ತಳು ಮತ್ತು ಏನಾಗಿದ್ರು ಹುಲಿಯಾಗಿ ಬಿಟ್ಟಳು ಹುಲಿಯಾಗಿ ಬಿಟ್ಟಳು ಇವ್ರಾಯ್ತು ಅಪ್ಪ ಮಗ ತಿರ್ಗಾಡ್ ಜಂಗಲ್ದಾಗ ಚತುರ್ಮಾಸ ಮಾಡಿ ಥೋಡೆ ವರ್ಷಲಿ ಎಷ್ಟು ವರ್ಷ ಆಗಾನ ಬರ್ಕತ್ತಿರು ಆ ಹುಲಿಗೆ ವಾಸ ಬತ್ತು ಮನುಷ್ಯರು ನಂಗೆ ಶಿಕಾರ್ ಸಿಗ್ತಂಗೆ ಅಷ್ಟೇದಕ್ಕಂದ್ರೆ ಮುಂದೆ ನೋಡಿದ ಬೆಳಿಗ್ಗೆ ಜಾತಿಸ್ ಬಂದಾಯ್ತು ಯಾವ್ದಕ್ಕೆ ಆ ಹುಲಿ ಗಂಡು ಒಂದು ಹೋಗಿದ ಇವನು 25 ವರ್ಷ ಆಯ್ತು ಜಾಕಿ ಮಾಡಿ ಈ ಮಗ ಭೀ ಹೋಗಿದ ತಂದು ಮತ್ತು ನೆಟ್ಟಿಗೆ ಹೋಗಿ ಅವನು ಹರಿತೈತೆ ಸುಕೌಶಲ್ ಹುಲಿ ನೆಟ್ಟಿಗೆ ಹರಿತೈತಿ ಲಗೇಜ್ ಅವ್ರು ನೋಡ್ತಾರಲ್ಲ ಲಗೇಜ್ ಅವ್ರು ಮಹಾರಾಜ ಇರ್ತಾರಲ್ಲ ಅವ್ರಂತಾರು ಉಪ್ಸರ್ಗ ಬೈತಿ ಝಾಟ ದಿಸಿ ಸಮಾಧಿ ಕಾಯಿಸಲು ಮಾಡಿ ಆ ಕಾಯಿಸಲು ಮಾಡ್ದಾಗ ಏನು ಜೆ ಹರಿತಾಳು ಹರಿತ ಕೇವಲ ಜ್ಞಾನ ಪ್ರಾಪ್ತ ಆಯ್ತು ಸುಕೌಶಲ್ ಮನಿ ಆಯ್ತ ಅವರು ಅಪ್ಪ ಇರ್ತಾವೆ ಬೋಧ್ ಮಾಡ್ತಾರೆ ಹ್ಯಾಂತಿಗೆ ಅವ್ರು ಮಹಾರಾಜರ ಮಾತ್ರ ಇರ್ತಾರೆ ಬೋಧ್ ಮಾಡ್ತಾರೆ ಅದು ಭೀ ಪ್ರತಿಮೆ ಎಲ್ಲ ತೆಗೆದೈತಿ ಮತ್ತು ಇವ್ರಿಗೆ ಭೀ ಎಲ್ಲಿ ಕುಣ್ತಾರೆ ಇವ್ರಿಗೆ ಭೀ ಗಂದು ಕೊಟ್ಟಿ ತಯಾರೈತಿ ಇವ್ರಿಗೆ ಭೀ ಕೇವಲ ಜ್ಞಾನ ಪ್ರಾಪ್ತ ಆಗೈತಿ ಇಂಥದ್ದು ಹುಲಿ 6ನೇ ಸ್ವರದಾಗ ಹೋಗೈತಿ ಮಹಾವೀರ ಭಗವಾನ್ ಕಿ ಜೈ.